ಗುಡ್ ಈವ್ನಿಂಗ್ ಸರ್, ಕೇಳಿಸ್ತಾ ಇದೆಯಾ? ಗುಡ್ ಈವ್ನಿಂಗ್ ಸರ್, ಕೇಳಿಸ್ತಿದೆ. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಫಂಕ್ಷನ್ಸ್ ಆಫ್ ಬೌಂಡೆಡ್ ವೇರಿಯೇಷನ್. ಫಂಕ್ಷನ್ಸ್ ಆಫ್ ಬೌಂಡೆಡ್ ವೇರಿಯೇಷನ್ ಅಂತ ನೆಕ್ಸ್ಟ್ ಟಾಪಿಕ್. ಅಂದ್ರೆ ಯಾವ್ಯಾವ ಫಂಕ್ಷನ್ಸ್ ಬೌಂಡೆಡ್ ವೇರಿಯೇಷನ್ ಹೊಂದಿರ್ತವೆ ಅಂತ ಫಂಕ್ಷನ್ಸ್ ನಾವು ಫಂಕ್ಷನ್ಸ್ ಆಫ್ ಬೌಂಡೆಡ್ ವೇರಿಯೇಷನ್ ಅಂತ ಕರಿತೀವಿ. ಅದ್ರಲ್ಲಿ ಏನಿದೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ವೇರಿಯೇಷನ್ ಆಫ್ ಫಂಕ್ಷನ್ ಅಂತ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ. ವೇರಿಯೇಷನ್ ಆಫ್ ಫಂಕ್ಷನ್ ಅಂದ್ರೆ ಲೆಟ್ ಎಫ್ ಬಿ ಎ ಫಂಕ್ಷನ್ ಡಿಫೈನ್ಡ್ ಆನ್ ದ ಕ್ಲೋಸ್ಡ್ ಇಂಟರ್ವಲ್ a, b. ಇಲ್ಲೂ ಅಷ್ಟೇ ನಾವು ಬೌಂಡೆಡ್ ವೇರಿಯೇಷನ್ ಅಂತ ಏನ್ ಡಿಸ್ಕಸ್ ಮಾಡ್ತಿದೀವಿ, ಇಲ್ಲೂ ಕೂಡ ನಾವು ಬೌಂಡೆಡ್ ಇಂಟರ್ವಲ್ ನೇ ತಗೊಂತೀವಿ. ಓಕೆನಾ? ಸೊ ಅದಕ್ಕೆ ಒಂದು ಡೈರೆಕ್ಟ್ ಪ್ರಾಪರ್ಟಿ ಏನ್ ಹೇಳ್ತೀವಿ ಅಂತಂದ್ರೆ ಬೌಂಡೆಡ್ ವೇರಿಯೇಷನ್ ಇಂಪ್ಲೈಸ್ ಬೌಂಡೆಡ್ ಅಂತ ಹೇಳ್ತೀವಿ. ಓಕೆನಾ? ಸೊ ಬೌಂಡೆಡ್ ವೇರಿಯೇಷನ್ ಅಂತ ಅನ್ಬೇಕಾದ್ರೆ ನಾವು ಇನ್ಫೈನೈಟ್ ಎಲ್ಲ ತಗೊಳಕ್ ಬರಲ್ಲ ಇಲ್ಲಿ. ಸೊ ಎಫ್ ಬಿ ಎ ಫಂಕ್ಷನ್ ಡಿಫೈನ್ಡ್ ಆನ್ ದಿ ಕ್ಲೋಸ್ಡ್ ಇಂಟರ್ವಲ್, ಇವಾಗ ಮಾತ್ರ ನಾವು ಬೌಂಡೆಡ್ ವೇರಿಯೇಷನ್ ಡಿಸ್ಕಸ್ ಮಾಡೋದು. ಸೊ ಹಂಗಾಗಿ ಸೊ ಇದು ನಮ್ಗೆ ಡೈರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ಬೌಂಡೆಡ್ ವೇರಿಯೇಷನ್ ಇಂಪ್ಲೈಸ್ ಬೌಂಡೆಡ್ ಸ್ಟೇಟ್ಮೆಂಟ್ ಕೊಡ್ತಾನೆ, ಬೌಂಡೆಡ್ ವೇರಿಯೇಷನ್ ಇಂಪ್ಲೈಸ್ ಬೌಂಡೆಡ್ ಕರೆಕ್ಟ್ ಅಂತ ಕರೆಕ್ಟ್. ಪಾರ್ಟಿಷನ್ ತಗೊಂಡಿದ್ದಾನೆ ಒಂದು. ಸೊ ಪಿ ಇಸ್ ಈಕ್ವಲ್ ಟು ಎಕ್ಸ್ ನಾಟ್ ಎಕ್ಸ್ ಒನ್ ಎಕ್ಸ್ ಟು ಎಕ್ಸ್ ಎನ್. ಓಕೆ, ಸೊ ಎನ್ ಪಾರ್ಟಿಷನ್ ಪಾಯಿಂಟ್ಸ್ ತಗೊಂಡಿದ್ದೇನೆ ಪ್ಲಸ್ ಒನ್ ಪಾರ್ಟಿಷನ್ ಪಾಯಿಂಟ್ಸ್. ಬಿ ಎ ಪಾರ್ಟಿಷನ್ ಆಫ್ ಎ ಬಿ, ದೆನ್ ದ ವೇರಿಯೇಷನ್ ಆಫ್ ದಿ ಫಂಕ್ಷನ್ with respect to the partition P is denoted by V of F, P ಅಂತ ಕರಿತೀವಿ. ಅಂದ್ರೆ ಅಲ್ಲಿ ಲೋವರ್ ಸಮ್ ಅಪ್ಪರ್ ಸಮ್ ಅಂತ ಅಲ್ಲೇ ಹೆಂಗ್ ಮಾತಾಡ್ತೀವಿ, ಪಿ ಎಫ್ ಅಂತ, ಇಲ್ಲಿ ಎಫ್ ಪಿ ಅಂತ ಮಾತಾಡ್ತೀವಿ. ವೇರಿಯೇಷನ್ ಆಫ್ ದಿ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ದ ಪಾರ್ಟಿಷನ್ P ಅಂತ, P of F, P ಅಂತ. ಸೊ ಇಟ್ ಇಸ್ ಡಿಫೈನ್ಡ್ ಆಸ್, ಅದ್ ಹೆಂಗ್ ಡಿಫೈನ್ ಮಾಡಿದ್ದಾನೆ ಅಂತ ಅಂದ್ರೆ ಇಟ್ ಈಸ್ ದ ಸಮೇಶನ್. ಸೊ I is equal to 1 to n. ಸೊ ಮಾಡ್ಯುಲಸ್ ಎಫ್ ಆಫ್ ಎಕ್ಸ್ ಐ ಮೈನಸ್ ಎಫ್ ಆಫ್ ಎಕ್ಸ್ ಐ ಪ್ಲಸ್ 1 ಅಂದ್ರೆ ಇಲ್ಲಿ ಹಾರಿಜಾಂಟಲ್ ಸ್ಟ್ರಿಪ್ಸ್ ತಗೊಂತಾರೆ ಅಂದ್ರೆ ಇವು ಫಂಕ್ಷನಲ್ ವ್ಯಾಲ್ಯೂಸ್ ಗಳು. ಓಕೆನಾ? ಸೊ ನೀವು y ಗೆ ವ್ಯಾಲ್ಯೂಸ್ ಕೊಡ್ಕೊಂತ ಹೋದಂಗೆ ನಿಮ್ಗೆ ಏನಾಗುತ್ತೆ, ಸೊ ಎಫ್ ಆಫ್ ಎಕ್ಸ್ ಒನ್ ಮೈನಸ್ ಎಫ್ ಆಫ್ ಎಕ್ಸ್ ನ ಪ್ಲಸ್ ಎಫ್ ಆಫ್ ಎಕ್ಸ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಒನ್ ಅಂಡ್ ಸೋ ಆನ್ ಎಫ್ ಆಫ್ ಎಕ್ಸ್ ಎನ್ ಮೈನಸ್ ಎಫ್ ಆಫ್ ಎಕ್ಸ್ ಒನ್ ಏನಲ್ವಾ? ಸೊ ಅಂದ್ರೆ ಅವ್ನು ಏನ್ ಮಾಡ್ತಾನೆ ಇಲ್ಲಿ ಅಂತಂದ್ರೆ, ಏನ್ ಮಾಡಕ್ ಹೊರಟಿದ್ದಾನೆ ಅಂತ ಅಂದ್ರೆ ಬೇಸಿಕಲಿ ಇಫ್ ಯು ಡ್ರಾ ಎ ಫಂಕ್ಷನ್. ಸೊ ಯಾವ್ದೋ ಒಂದು ಫಂಕ್ಷನ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಸಪೋಸ್ ದಿಸ್ ಇಸ್ ಎ ಫಂಕ್ಷನ್ ಅಂತ. ಸೊ ಇನ್ ದ ಕ್ಲೋಸ್ಡ್ ಇಂಟರ್ವಲ್ a, b ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಪಾರ್ಟಿಷನ್ ಮಾಡ್ಕೊಂತಾನೆ. ಸಿಂಪ್ಲಿ ನಿಮ್ಗೆ 4 ಪಾರ್ಟಿಷನ್ ತಗೊಂಡು ತೋರಿಸ್ತೀನಿ. ಸೊ ಇದನ್ನ x1 ಅಂತ ಅನ್ಕೊಳ್ಳೋಣ. ಸೊ ದಿಸ್ ಇಸ್ ಯುವರ್ x ನಾಟ್, ರೈಟ್? ದಿಸ್ ಇಸ್ ಯುವರ್ x1 ಅಂಡ್ ದಿಸ್ ಇಸ್ ಯುವರ್ x2 ಅಂಡ್ ದಿಸ್ ಇಸ್ ಯುವರ್ x3 ಅಂತ ಅನ್ಕೊಳ್ಳೋಣ. ದಿಸ್ ವಿಲ್ ಬಿ ಯುವರ್ x4 ಅಲ್ವಾ? ವೇರಿಯೇಷನ್ ಆಫ್ ದಿ ಫಂಕ್ಷನ್ on this with respect to the partition. So what is the partition here? The partition is a which is equal to x naught, x1, x2, x3 and x4 which is equal to the end point b. ಈ ಪಾರ್ಟಿಷನ್ ಗೆ ಈ ಫಂಕ್ಷನ್ ಗೆ ವೇರಿಯೇಷನ್ ಹೆಂಗಿದೆ ಅಂತ ಚೆಕ್ ಮಾಡ್ತಾರೆ. ಅವರು ಹೆಂಗ್ ಚೆಕ್ ಮಾಡ್ತಾರೆ ಅಂತಂದ್ರೆ ಅವನು ಕರೆಸ್ಪಾಂಡಿಂಗ್ ಫಂಕ್ಷನಲ್ ವ್ಯಾಲ್ಯೂಸ್ ನ ತಗೊಂತ ಹೋಗ್ತಾರೆ. ಸೊ ಇದಕ್ಕೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಫಂಕ್ಷನ್? ಇಲ್ಲಿ ಬರುತ್ತೆ y ವ್ಯಾಲ್ಯೂ ಅಲ್ವಾ, ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಂತ ಇಲ್ಲಿ. ಸೊ ದಿಸ್ ಇಸ್ ಯುವರ್ ಎಫ್ ಎಕ್ಸ್ ನಾಟ್ ಅಲ್ವಾ? ಸೊ ಅಂದ್ರೆ ಎಫ್ ಎಕ್ಸ್ ನಾಟ್ ಅಂತ ಕರೀತೀವಿ. ಸೊ ಎಫ್ ಎಕ್ಸ್ ಒನ್ ಎಲ್ಲಿ ಬರುತ್ತೆ, ಕರೆಸ್ಪಾಂಡಿಂಗ್ y ವ್ಯಾಲ್ಯೂ ಇಲ್ಲೆಲ್ಲೋ ಬರುತ್ತೆ ಅಂತ ಅನ್ಕೊಳ್ಳೋಣ. ಸೊ ದಿಸ್ ಇಸ್ ಯುವರ್ ಎಫ್ ಎಕ್ಸ್ ಒನ್. ಸೊ ಎಫ್ ಎಕ್ಸ್ ಟು ಬಂದ್ಬಿಟ್ಟು ಇಲ್ಲೆಲ್ಲೋ ಬಂದಿರುತ್ತೆ ಅಲ್ವಾ? ಸೊ ದಿಸ್ ಇಸ್ ಎಫ್ ಎಕ್ಸ್ ಟು. ಸೊ ಅದೇ ತರ ಎಫ್ ಎಕ್ಸ್ ತ್ರೀ ಬರುತ್ತೆ. ಓಕೆನಾ? ಸೊ ಇಲ್ಲೆಲ್ಲೋ ಬಂದಿರುತ್ತೆ. ಅದೇ ತರ ಸಮ್ ಬಿ ಇಲ್ಲೆಲ್ಲ ಬಂದಿರುತ್ತೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಈ ತರ ಫಂಕ್ಷನ್ ಡಿಫೈನ್ ಆದಾಗ ಇಲ್ಲಿ ದಿಸ್ ಇಸ್ ಎಫ್ ಎಕ್ಸ್ ತ್ರೀ ಆಯ್ತಲ್ಲ. ಸೊ ದಿಸ್ ಇಸ್ ಎಫ್ ಎಕ್ಸ್ ಫೋರ್. ದಟ್ ಈಸ್ ವಾಟ್ ವಿಲ್ ಬಿ. ಇಲ್ಲಿ ಏನ್ ಮಾಡ್ತೀವಿ ನಾವು ಅಂತ ಅಂದ್ರೆ ವೇರಿಯೇಷನ್ ಅಂತಂದ್ರೆ ಹೆಂಗ್ ಡಿಫೈನ್ ಮಾಡಿದ್ವಿ? ವೇರಿಯೇಷನ್ ಆಫ್ ದಿ ಫಂಕ್ಷನ್ ಈಸ್ ಈಕ್ವಲ್ ಟು ಐ ರನ್ ಫ್ರಮ್ 1 to 4 ಇಲ್ಲಿ. ಸೊ f of x naught, f of x1 minus f of x1 minus f of x naught. ಸಾರಿ, ಡೈರೆಕ್ಟ್ ಸಮ್ ತಗೊಂಡ್ಬಿಡ್ಲ, ನಾನು ಸಮೇಶನ್ ರನ್ ಮಾಡ್ಬಿಡ್ಲ. ಸೊ f of x1 minus f of x ಅಂದ್ರೆ ನೋಡಿ, f of x1 minus f of x naught ಅಂದ್ರೆ ಏನ್ ಹೇಳಿ?
this is your f of x1, this is your f of x0. ಸೊ ಇವೆರಡರ ಮಧ್ಯೆ ಡಿಫರೆನ್ಸ್ ಅಂತಂದ್ರೆ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಎಫ್ ಆಫ್ x1 ಮತ್ತೆ ಎಫ್ ಆಫ್ x0 ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂದ್ರೆ ಇಷ್ಟೇ ಡಿಸ್ಟೆನ್ಸ್ ಇರೋದು. ಆ ಡಿಸ್ಟೆನ್ಸ್ ಪ್ಲಸ್ ಸೊ ಮಾಡ್ಯುಲಸ್ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದ ಡಿಸ್ಟೆನ್ಸ್ ಅಲ್ವಾ, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್. ಎಫ್ ಆಫ್ x1 ಇಸ್ ಎ ಪಾಯಿಂಟ್ ಆನ್ y ಆಕ್ಸಿಸ್, ಎಫ್ ಆಫ್ x0 ಇಸ್ ಆಲ್ಸೋ ಪಾಯಿಂಟ್ ಆನ್ y ಆಕ್ಸಿಸ್. ಸೊ ಅಂದ್ರೆ ಫಂಕ್ಷನಲ್ ವ್ಯಾಲ್ಯೂಸ್ ಅವೆಲ್ಲ. ಸೊ ಅದೇ ತರ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಎಫ್ ಆಫ್ x2 minus x2 f of ಮೈನಸ್ x1. ಎಫ್ ಆಫ್ x1 ಅಂತ ಅಂದ್ರೆ ಈಗ ಇಲ್ಲಿ ಏನಾಗುತ್ತೆ ಇವೆರಡರ ಮಧ್ಯೆ ಡಿಸ್ಟೆನ್ಸ್. ಓಕೆನಾ, ಸೊ ಎಫ್ ಆಫ್ x2 ಮೈನಸ್ ಎಫ್ ಆಫ್ x1 ಅಂದ್ರೆ ಇವೆರಡರ ಮಧ್ಯೆ ಡಿಸ್ಟೆನ್ಸ್. ಅಂದ್ರೆ ಏನ್ ಕರೆಸ್ಪಾಂಡಿಂಗ್ ಪಾರ್ಟಿಷನ್ಸ್ ಇರ್ತಾವೆ ಇಲ್ಲಿ, ಇಂಟರ್ವಲ್ಸ್ ಏನಿದಾವೆ ಇಲ್ಲಿ. ಸೊ ದಿಸ್ ಇಸ್ ದ ಇಂಟರ್ವಲ್ x0, x1 ಇಂಟರ್ವಲ್ ಅಲ್ಲಿ ಫಂಕ್ಷನ್ ವೇರಿಯೇಷನ್ ಏನು. ಓಕೆನಾ, x0 ಮತ್ತೆ x1 ಡಿಸ್ಟೆನ್ಸ್ ಏನಿದೆ ಆ ಡಿಸ್ಟೆನ್ಸ್ ನೆಲ್ಲಾನು ಆಡ್ ಮಾಡ್ತಾ ಹೋಗ್ತಾನೆ. ಸೊ ಅಂಡ್ ಸೊ ಆನ್ ಫೈನಲ್ ಆಗಿ ಎಲ್ಲಿ ಆಡ್ ಮಾಡ್ತಾನೆ ಅವನು ಲಾಸ್ಟ್ f of x4 minus f of x3. ಎಫ್ ಆಫ್ x4 ಮೈನಸ್ ಎಫ್ ಆಫ್ x3. ಓಕೆನಾ, ಸೊ ಇಷ್ಟನ್ನು ಆಡ್ ಮಾಡ್ತಾನೆ. ಇನ್ನೇನು ಒಂದೇ ಎಫ್ ಆಫ್ x3 minus f of x2. ಓಕೆನಾ, ಸೊ ಈ ತರ ಎಲ್ಲ ಆಡ್ ಮಾಡಿದಾಗ ಏನ್ ಆನ್ಸರ್ ಬರುತ್ತೆ ಆ ಆನ್ಸರ್ನೇ ನಾವು ಏನಂತ ಕರಿತೀವಿ ವೇರಿಯೇಷನ್ ಆಫ್ ದಿ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಪಾರ್ಟಿಷನ್. ವಿತ್ ರೆಸ್ಪೆಕ್ಟ್ ಟು ದಿಸ್ ಪಾರ್ಟಿಷನ್ ಅರ್ಥ ಆಗ್ತಿದೆಯಲ್ವಾ? ಅಂದ್ರೆ ನಾವು ಪಾರ್ಟಿಷನ್ ಚೇಂಜ್ ಮಾಡ್ದಂಗೆ ನಮಗೆ ವೇರಿಯೇಷನ್ ಕೂಡ ಚೇಂಜ್ ಆಗುತ್ತೆ. ಓಕೆನಾ, ಸೊ ನಾವು ಪಾರ್ಟಿಷನ್ ಹೆಂಗ್ ತಗೊಂಡಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ. ಮತ್ತೆ ಈ ಪರ್ಟಿಕ್ಯುಲರ್ ಫಂಕ್ಷನ್ಗೆ ವೇರಿಯೇಷನ್ ಚೇಂಜ್ ಆಗಲ್ಲ. ಏನಂತಂದ್ರೆ ಇದು ಫಂಕ್ಷನ್ ಇನ್ಕ್ರೀಸಿಂಗ್ ಇದೆ. ಇನ್ಕ್ರೀಸಿಂಗ್ ಇದ್ರೆ ಯು ಟೇಕ್ ಎನಿ ಪಾರ್ಟಿಷನ್. ಅಂದ್ರೆ ಇದ್ರ ಅರ್ಥ ಏನಂತಂದ್ರೆ ಇದನ್ನ ಕೂಡ್ತಾ ಇದೀನಿ. ಸೊ ಇದನ್ನ ಈ ಡಿಸ್ಟೆನ್ಸ್ ಈ ಡಿಸ್ಟೆನ್ಸ್ ಈ ಡಿಸ್ಟೆನ್ಸ್ ಈ ಡಿಸ್ಟೆನ್ಸ್ ಕೂಡಿದ್ರೆ ಏನ್ ಬರುತ್ತೆ ಟೋಟಲ್ ನಿಮ್ಗೆ ಎಫ್ ಆಫ್ x0 ಬಂದ್ಬಿಡುತ್ತೆ ನಿಮ್ಗೆ. ಸೊ ಅಂದ್ರೆ ಎಫ್ ಆಫ್ x4 ಮೈನಸ್ ಎಫ್ ಆಫ್ x0 ಬಂದ್ಬಿಡುತ್ತೆ ಟೋಟಲ್ ಆನ್ಸರ್. ಹೌದಾನೆ? Yes, sir. ಪ್ರತಿಯೊಂದು ಈ ಮಧ್ಯೆ ಇರೋ ಡಿಸ್ಟೆನ್ಸ್ ಗಳನ್ನ ಆಡ್ ಮಾಡೋದು ಒಂದೇ. ಡೈರೆಕ್ಟ್ ಆಗಿ ಎಫ್ ಆಫ್ x0 ಇಂದ ಎಫ್ ಆಫ್ x4 ವರೆಗೂ ಏನ್ ಡಿಸ್ಟೆನ್ಸ್ ಇದೆ ಅಂತ ನೋಡೋದು ಒಂದೇ ತಾನೆ. ಅಂದ್ರೆ ದ ಹೋಲ್ ಥಿಂಗ್, ದ ಹೋಲ್ ಸಮ್ ಈಸ್ ಈಕ್ವಲ್ ಟು ಐ ಸೇ ಸಿಂಪ್ಲಿ ಸೊ ಎಫ್ ಆಫ್ x4 ಮೈನಸ್ ಎಫ್ ಆಫ್ x0 ಅಂತ ಹೇಳ್ಬೋದು. ಆರ್ ಎಲ್ಸ್ ಯು ಕ್ಯಾನ್ ರಿಮೂವ್ ದಿಸ್ ಮಾಡ್ಯುಲಸ್. ಮಾಡ್ಯುಲಸ್ ಗಳನ್ನ ರಿಮೂವ್ ಮಾಡ್ತಾ ಹೋದಾಗ ನಿಮ್ಗೆ ಏನಾಗುತ್ತೆ ಎಲ್ಲ ಕ್ಯಾನ್ಸಲ್ ಆಗುತ್ತೆ ನೋಡಿ. ಸೊ ಎಫ್ ಆಫ್ x1 ಈ ಎಫ್ ಆಫ್ x1 ಈ ಎಫ್ ಮೈನಸ್ ಎಫ್ x1 ಕ್ಯಾನ್ಸಲ್ ಆಗುತ್ತೆ. ಆ ತರ ಎಲ್ಲ ಕ್ಯಾನ್ಸಲ್ ಆಗಿ ನಿಮ್ಗೆ ಉಳಿಯೋದು ಫೈನಲ್ ಆಗಿ ಎಫ್ ಆಫ್ x0 ಮೈನಸ್ ಎಫ್ ಆಫ್ x4 ಮೈನಸ್ ಎಫ್ ಆಫ್ x0 ಉಳಿಯುತ್ತೆ. This is true only when we have taken the increasing function. ಡಿಕ್ರೀಸಿಂಗ್ ಫಂಕ್ಷನ್ ಆದಾಗ್ಲೂ ಸೇಮ್ ಬರುತ್ತೆ, ಬಟ್ ಬೇರೆ ಬೇರೆ ಸಪೋಸ್ ಈಗ ಸೈನ್ ಎಕ್ಸ್ ತಗೊಂಡ್ರೆ ಕಾಸ್ ಎಕ್ಸ್ ತಗೊಂಡ್ರೆ ವೇರಿಯೇಷನ್ ಚೇಂಜ್ ಆಗ್ತಾ ಇರುತ್ತೆ ನಾವು ಪಾರ್ಟಿಷನ್ ಪಾಯಿಂಟ್ಸ್ ತಗೊಂಡೋಗಿ. ಸೊ ಅದ್ರ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ. ಸೊ ಈಗ ಒಂದು ರಫ್ ಐಡಿಯಾ ಗೊತ್ತಾಗ್ತಿಲ್ಲ. ವೇರಿಯೇಷನ್ ಆಫ್ ದಿ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎ ಪಾರ್ಟಿಷನ್ ಅಂತ ಅಂದ್ರೆ ಫಂಕ್ಷನ್ ಹೆಂಗೆ ವೇರಿ ಆಗ್ತಿದೆ ಅನ್ನೋದೇ ಇದು ವೇರಿಯೇಷನ್ ಅಂತ, ಅಷ್ಟೇ ಏನಿಲ್ಲ. ಈ ಒಂದು ಎಕ್ಸಾಂಪಲ್ ತಗೋಣ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಅವರೇ ಪಾರ್ಟಿಷನ್ ಪಾಯಿಂಟ್ಸ್ ನ ಡಿಫೈನ್ ಮಾಡಿದ್ದಾರೆ. ಅವ್ರು ಡಿಫೈನ್ ಮಾಡಿರೋ ಪಾರ್ಟಿಷನ್ ಪಾಯಿಂಟ್ಸ್ ಗೆ ವೇರಿಯೇಷನ್ ಆಫ್ ದಿ ಫಂಕ್ಷನ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ಮಾಡಿ ಇದಕ್ಕೆ ಹೆಂಗ್ ಮಾಡ್ತೀರಾ? ಸಿಂಪಲ್ ಆಗಿ ನಾವು ಇದನ್ನ ಲೆಕ್ಕನೆ ಮಾಡ್ದಂಗೆ ಡೈರೆಕ್ಟ್ ಆಗಿ ಆನ್ಸರ್ ಹೇಗಪ್ಪ ಅಂದ್ರೆ ಈಗ ಆಕ್ಚುಲಿ ಹೆಂಗಪ್ಪ ಅಂತಂದ್ರೆ ಈಗ ವೇರಿಯೇಷನ್ ಆಫ್ ದಿ ಫಂಕ್ಷನ್ ಎಫ್ ಆಫ್ is equal to summation I is equal to 1 to n f of xi minus f of xi minus 1 ಡೆಫಿನಿಷನ್ ಪ್ರಕಾರ ಮಾಡೋಣ. ಸೊ which is equal to ಇದೇನಾಗುತ್ತೆ mod f of ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ತಗೊಂಡು ಹೋಗ್ಬಿಡ್ತೀನಿ. xi ಅಂತಂದ್ರೆ ಇಲ್ಲಿ 1 2 ತಗೋಬೇಕು. ಅಂದ್ರೆ f of 2 minus f of 1 ಅಂದ್ರೆ ಎಷ್ಟು ಇಂಟರ್ವಲ್ಸ್ ಬರ್ತವೆ ಇಲ್ಲಿ? 1 2 3 ಬರ್ತವೆ, 3 ಬರ್ತವೆ. ಅಂದ್ರೆ ಇಲ್ಲಿ f of 3 minus f of 2 ಅಂದ್ರೆ ಈ ವ್ಯಾಲ್ಯೂ ಮೈನಸ್ ಈ ವ್ಯಾಲ್ಯೂ ಫಂಕ್ಷನ್ ವ್ಯಾಲ್ಯೂಸ್. ಸೊ ನೆಕ್ಸ್ಟ್ f of 4 minus f of 3. ಸೊ f of 2 ಏನ್ ಬರುತ್ತೆ? f of x is x square ಅಂದ್ರೆ ಏನ್ ಬರುತ್ತೆ ನಿಮಗೆ 4 ಬರುತ್ತಲ್ವಾ? 4 minus 1 plus 9 minus 4 plus 16 minus 9 ಬರುತ್ತೆ. ನಿಮ್ಗೆ ಏನ್ ಸಿಗುತ್ತೆ? ನಿಮ್ಗೆ 3 plus
5 plus 7. 7. So 15. ನಿಮ್ಮ ಆನ್ಸರ್ 15 ಆನ್ಸರ್ ಬರುತ್ತೆ. ಓಕೆ, ಸೊ ದ ವೇರಿಯೇಷನ್ ಆಫ್ ದಿ ಫಂಕ್ಷನ್. ಇಲ್ಲ ನಾವು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬೋದು ಅಂತಂದ್ರೆ ನೀವು ಗ್ರಾಫಿಕಲಿ ಹೆಂಗೆ ಇದನ್ನ ಅಪ್ರೋಚ್ ಮಾಡೋದು ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಫಂಕ್ಷನ್ ಗೊತ್ತಲ್ವ ನಿಮ್ಗೆ, ಹೆಂಗಿರುತ್ತೆ ಹಿಂಗಿರುತ್ತೆ, ಹೋಗ್ತಾ ಇರುತ್ತೆ. ಅಂದ್ರೆ 1 2 3 4 ಅಲ್ಲಿ ವ್ಯಾಲ್ಯೂಸ್ 1 2 3 4. ಓಕೆನಾ? ಸೊ ಇದ್ರದ್ದು ವ್ಯಾಲ್ಯೂ ಏನಿರುತ್ತೆ ಇಲ್ಲಿ 1 ಇರುತ್ತೆ. 2ಗೆ ಇಮೇಜ್ ಏನಾಗುತ್ತೆ 4 ಆಗುತ್ತೆ. 3ಗೆ ಇಮೇಜ್ ಏನಾಗುತ್ತೆ 9 ಆಗುತ್ತೆ. 4ಗೆ ಇಮೇಜ್ ಏನಾಗಿರುತ್ತೆ 16 ಅಲ್ವಾ? ಸೊ ಸಿನ್ಸ್ ಇಟ್ ಇಸ್ ಅನ್ ಇನ್ಕ್ರೀಸಿಂಗ್ ಫಂಕ್ಷನ್ ಡೈರೆಕ್ಟ್ ಆಗಿ ನೀವು ತಗೋಬಹುದು. ಅಂದ್ರೆ ವೇರಿಯೇಷನ್ ಎಲ್ಲಿಂದ ಎಲ್ಲಿಗಾಗಿದೆ ಅಂದ್ರೆ ಇಫ್ ಟೇಕ್ ದಿಸ್ ಪಾರ್ಟಿಷನ್, ಸೊ ಈ ಪಾರ್ಟಿಷನ್ 1 ಇಂದ 4 ವರೆಗೂ ನೀವು ಪಾರ್ಟಿಷನ್ ತಗೊಂಡಿದ್ದೀರಾ ಅಂತ ಅಂದ್ರೆ ಎಲ್ಲಿಂದ ಎಲ್ಲಿ ವೇರಿ ಆಗ್ತದೆ, ಇಲ್ಲಿಂದ ಎಲ್ಲಿವರೆಗೂ ಅಂದ್ರೆ ಈ ಡಿಸ್ಟೆನ್ಸ್ ಎಷ್ಟಿದೆ 15 ಇದೆ. 16 ಮೈನಸ್ 1 ಎಷ್ಟಾಗುತ್ತೆ 15 ಆಗುತ್ತೆ. ಇಲ್ಲ ಅಂತಂದ್ರೆ ಆರ್ ಎಲ್ಸ್ ಯು ಟೇಕ್ ದ ಡಿಫರೆನ್ಸ್ 4 ಮೈನಸ್ 1 ಎಷ್ಟಾಗುತ್ತೆ ಇದು, ಈ ಡಿಸ್ಟೆನ್ಸ್ ಎಷ್ಟು 3 ಡಿಫರೆನ್ಸ್, ಈ ಡಿಫರೆನ್ಸ್ ಎಷ್ಟು 9 ಮೈನಸ್ 4 ಎಷ್ಟಾಗುತ್ತೆ ಅಂದ್ರೆ ಇಲ್ಲಾಗ್ತಲ್ಲ 5 ಇರುತ್ತೆ. ಸೊ ಇದು ಡಿಫರೆನ್ಸ್ 7. ಸೊ ಟೋಟಲ್ 15. ಆರ್ ಎಲ್ಸ್ ಯು ಟ್ರೈ ಡೈರೆಕ್ಟ್ಲಿ ನೀವು ಇದು ತಗೊಂಡ್ರು ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ? So in this way, how to find the variation of the function with respect to the given partition. Clear? Next, ಇನ್ನೊಂದು ಪ್ರಾಬ್ಲಮ್ ಮಾಡಿ. So ಅದಾದ್ಮೇಲೆ we'll see some properties. So variation of this function sin x in 0, 2 pi ಅಂತ ನೀವು ಗ್ರಾಫಿಕಲಿ ಅಪ್ರೋಚ್ ಮಾಡೋದಾದ್ರೆ ಈ ವೇರಿಯೇಷನ್ ಹೆಂಗ್ ಕಂಡುಹಿಡಿಯೋಣ ವಿಲ್ ಸಿ. ಗ್ರಾಫ್ ನ ಡ್ರಾ ಮಾಡ್ಕೊಳ್ಳಿ. ಸೈನ್ ಅಲ್ವಾ 0 to 2 pi ಅಲ್ವಾ ನಿಮ್ಗೆ ಬೇಕಿರೋದು 0 to 2 pi. ನಮಗೆ ಗೊತ್ತಿದೆ 0, this is and this is what pi by 2, this is pi and this is 3 pi by 2 and this is what 2 pi. 0 to 2 pi ವರೆಗೂ ವೇರಿಯೇಷನ್ ಏನಿದೆ ಅಂತ ಚೆಕ್ ಮಾಡ್ಬೇಕು ಈಗ. ಅಂದ್ರೆ ದ ಡಿಫರೆನ್ಸಸ್. ಓಕೆ, ಸೊ ನಮಗೆ ಗೊತ್ತಿದೆ ರೇಂಜ್ ಆಫ್ ಸೈನ್ ಇಸ್ ವಾಟ್ -1 to 1. ಈಗ ಇಫ್ ಯು ಟೇಕ್ ದಿಸ್ ಸಬ್ ಇಂಟರ್ವಲ್ 0 to pi by 2, 0 to pi by 2 ದಲ್ಲಿ ವಾಟ್ ಇಸ್ ದ ವೇರಿಯೇಷನ್ ಅಂದ್ರೆ ನೀವು ಡೈರೆಕ್ಟ್ ಆಗಿ ಅಂದ್ರೆ ಹಂಗೆ ಆನ್ಸರ್ ಹೇಳ್ತಾ ಹೋಗಿ. ಸೊ ಈ ಪಾರ್ಟಿಷನ್ ತಗೊಳ್ಳೋಣ. ದ ವೇರಿಯೇಷನ್ ಇಸ್ 1 ಆಬ್ವಿಯಸ್ಲಿ. ಯಾಕೆ ಅಂತ ಅಂದ್ರೆ ಇಲ್ಲಿ 0 ಇದೆ ಅಲ್ವಾ, ಎಷ್ಟು ವ್ಯಾಲ್ಯೂ ಇದೆ ಇಲ್ಲಿ pi by 2 ಹತ್ರ 1 ಬರ್ತಾ ಇದೆ. ಅಂದ್ರೆ 0 ಮತ್ತೆ 1 ಡಿಫರೆನ್ಸ್ ಎಷ್ಟು, 1 ಮತ್ತೆ 0 ಡಿಫರೆನ್ಸ್ 1 ಆಬ್ವಿಯಸ್ಲಿ. ಅಂಡ್ pi by 2 to pi ಗೆ ವೇರಿಯೇಷನ್ ಎಷ್ಟಿದೆ 1. ದಟ್ ಇಸ್ ಆಲ್ಸೋ 1 ಅಗೈನ್ 1. ಓಕೆನಾ? ಸೊ ಈ ಇಂಟರ್ವಲ್ ಗೆ ವೇರಿಯೇಷನ್ 1 ಬರ್ತಾ ಇದೆ, ಈ ಇಂಟರ್ವಲ್ ಗೂ ವೇರಿಯೇಷನ್ ಅಂತಂದ್ರೆ ಡಿಫರೆನ್ಸ್ ಅಷ್ಟೇ, y ಆಕ್ಸ್ ಅಲ್ಲಿ ಡಿಫರೆನ್ಸ್ ತಗೋಬೇಕು. ಅಂಡ್ ವಾಟ್ ಅಬೌಟ್ ದಿಸ್ pi ಇಂದ 3 pi by 2 ಗೆ ವೇರಿಯೇಷನ್ ಎಷ್ಟು ಬರ್ತಾ ಇದೆ 1. ಅಂದ್ರೆ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ 0 ಇಂದ -1 ವರೆಗೂ ಡಿಸ್ಟೆನ್ಸ್ ನೋಡ್ಬೇಕು, ಬಿಕಾಸ್ ವಿ ಆರ್ ಟೇಕಿಂಗ್ ದ ಮಾಡ್ಯುಲಸ್ ಅಲ್ವಾ. ಸೊ ಡಿಸ್ಟೆನ್ಸ್ ಇಲ್ಲೂ ಕೂಡ ನಿಮ್ಗೆ ವೇರಿಯೇಷನ್ 1 ಬರ್ತಾ ಇದೆ, ಇಲ್ಲೂ ಕೂಡ ನಿಮ್ಗೆ ವೇರಿಯೇಷನ್ 1 ಬಂದೇ ಬರುತ್ತೆ ಆಬ್ವಿಯಸ್ಲಿ. ಅಂದ್ರೆ ಟೋಟಲ್ ವೇರಿಯೇಷನ್ ಎಷ್ಟಾಗುತ್ತೆ ಆನ್ಸರ್ 4. ಅಲ್ವಾ ಗ್ರಾಫಿಕಲಿ ಅಪ್ರೋಚ್ ಮಾಡೋದು ಹೆಂಗೆ ಅಂತ. ವೇರಿಯೇಷನ್ ಅಂತಂದ್ರೆ y ಆಕ್ಸಿಸ್ ಅಲ್ಲಿ ವ್ಯಾಲ್ಯೂಸ್ ಆ ಸಬ್ ಇಂಟರ್ವಲ್ಸ್ ಅಲ್ಲಿ ಯಾವ ತರ ವೇರಿ ಆಗ್ತಿದೆ ಅನ್ನೋದೇ ಆ ವೇರಿಯೇಷನ್ ವಿತ್ ರೆಸ್ಪೆಕ್ಟ್ ಟು ದ ಪಾರ್ಟಿಷನ್ P. ಸೊ ವೇರಿಯೇಷನ್ ಇಸ್ ಈಕ್ವಲ್ ಟು V of f, P is equal to ಏನಾಗುತ್ತೆ ಇಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡೋದ್ರೆ ತುಂಬಾ ಲೆಂತಿ ಆಗ್ಬಿಡುತ್ತೆ. ಫಸ್ಟ್ ಟೈಮ್ ಬರೀಬೇಕು ಇಲ್ಲಿ ಸಮೇಷನ್ ತಗೊಳ್ಳಿ ಡೈರೆಕ್ಟ್ ಆಗಿ. ಸೈನ್ ಆಫ್ 90 ಮೈನಸ್ ಸೈನ್ 0 ಪ್ಲಸ್ ಏನ್ ತಗೋಬೇಕು Sin pi minus sin pi by 2. sin pi minus sin pi by 2 ಪ್ಲಸ್ ಅದೇ ತರ sin 3 pi by 2 minus pi. sin 3 pi by 2 minus sin pi plus sin 2 pi minus sin 3 pi by 2 ಬರುತ್ತೆ. ಇವೆಲ್ಲ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ಸೊ
sin 90 ವ್ಯಾಲ್ಯೂ ಎಷ್ಟು? 1 minus 0. 1 minus 0 plus sin pi ಬಂದ್ಬಿಟ್ಟು 0 0, minus 0 minus sin 91 plus sin 3 pi by 2 minus 1 minus 0, 0 minus 1. So ಎಲ್ಲ ಮಾಡ್ಲಸ್ ತಗೊಂಡ್ರೆ 1 plus 1 plus 1 plus 1. Finally we get 4. With respect to this partition, we get 4. Clear? ಅಂದ್ರೆ if you take the different partitions, ನೀವು ನಾನು ಇಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ಈಕ್ವಲ್ ಇಂಟರ್ವಲ್ ತಗೊಂಡಿದ್ದೀನಿ ಅಂದ್ರೆ ಪೈ ಬೈ 2 ಗ್ಯಾಪ್ ತಗೊಂಡು ಮಾಡ್ಕೊಂತ ಬರ್ತಾ ಇದ್ದೀನಿ. ಇಫ್ ಯು ಟೇಕ್ ಡಿಫ್ರೆಂಟ್ ಪಾರ್ಟಿಷನ್ ಅಂದ್ರೆ ನಿಮಗೆ ಪೈ ಬೈ 3 30 ಡಿಫ್ರೆನ್ಸ್ ತಗೊಂತ ಹೋದ್ರೆ ಯು ವಿಲ್ ಗೆಟ್ ಡಿಫ್ರೆಂಟ್ ಆನ್ಸರ್ ಬೇರೆ ಬರುತ್ತೆ. ಓಕೆನಾ? ಸೊ ನೀವೇನ್ ಪಾರ್ಟಿಷನ್ ತಗೊಂಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಈಗ ವೇರಿಯೇಷನ್ ಕಂಡಿದೆ ಹೆಂಗೆ ಅಂತ ಗೊತ್ತಾಯ್ತಲ್ಲ ವಿತ್ ರೆಸ್ಪೆಕ್ಟ್ ಟು ದ ಗಿವನ್ ಪಾರ್ಟಿಷನ್ ಫಾರ್ ಎ ಫಂಕ್ಷನ್. ನೆಕ್ಸ್ಟ್ ಟೋಟಲ್ ವೇರಿಯೇಷನ್ ಆಫ್ ಎ ಫಂಕ್ಷನ್ ಅಂತ ಬರುತ್ತೆ. ವೇರಿಯೇಷನ್ ಆಫ್ ಎ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎ ಪಾರ್ಟಿಷನ್ ನಮಗೆ ಗೊತ್ತಾಯ್ತು. ಈಗ ಟೋಟಲ್ ವೇರಿಯೇಷನ್ ಆಫ್ ಎ ಫಂಕ್ಷನ್ ಅಂದ್ರೆ ಏನು ಅಂತ ಅಂದ್ರೆ ಟೋಟಲ್ ವೇರಿಯೇಷನ್ ಆಫ್ ಫಂಕ್ಷನ್ ಇಸ್ ನೋಟೆಡ್ ಬೈ ದಿಸ್ ವಿ ಅಂತ ಬರಿತೀವಿ. ಇಲ್ಲಿ ಕೆಳಗಡೆ ಇಲ್ಲಿ ಎ ಬರಿತೀವಿ, ಇಲ್ಲಿ ಬಿ ಬರಿತೀವಿ. ಅಂದ್ರೆ ನಾವ್ ಹೇಳಿದೀವಿ ವಿತ್ ರೆಸ್ಪೆಕ್ಟ್ ಟು ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ ನೇ ನಾವು ಡಿಸ್ಕಸ್ ಮಾಡೋದು ಇಲ್ಲಿ. ಆಫ್ ಎಫ್ ಅಂತ ಬರಿತೀವಿ. ಅಂಡ್ ಇಸ್ ಡಿಫೈನ್ಡ್ ಆಸ್ ದ ಸುಪ್ರೀಮಮ್ ಆಫ್ ವಿ ಆಫ್ ಎಫ್ ಕಮ ಪಿ ಫಾರ್ ಆಲ್ ಪಿ ಅಂತ, ಫಾರ್ ಆಲ್ ದ ಪಾರ್ಟಿಷನ್. ಸೊ ಪಿ ಆಫ್ ಎ ಕಮ ಬಿ ಅಂದ್ರೆ ನನ್ನ ಹೇಳ್ಕೊಟ್ಟಿದ್ದಾರೆ ಇವನ್ ಇಂಟಿಗ್ರಲ್. ಇದೇನಿದು ಫ್ಯಾಮಿಲಿ ಆಫ್ ಆಲ್ ಪಾರ್ಟಿಷನ್ಸ್. ಓಕೆನಾ? ಅಂದ್ರೆ ಫಾರ್ ಆಲ್ ಪಾರ್ಟಿಷನ್ಸ್, ಎಲ್ಲಾ ಪಾರ್ಟಿಷನ್ಸ್ ಗಳು ಎಷ್ಟು ಪಾಸಿಬಲ್ ಪಾರ್ಟಿಷನ್ಸ್ ಬರಿಬಹುದು ನಾವು. ಎಲ್ಲಾ ಪಾರ್ಟಿಷನ್ಸ್ ನಾವ್ ಏನ್ ಕಂಡುಹಿಡಬೇಕು? ಯು ಹ್ಯಾವ್ ಟು ಫೈಂಡ್ ದ ವೇರಿಯೇಷನ್. ಅದ್ರಲ್ಲಿ ಸುಪ್ರೀಮಮ್ ತಗೊಂಡ್ರೆ ಅವಾಗ ಏನ್ ಸಿಗುತ್ತೆ ಆನ್ಸರ್, ಅದನ್ನೇ ನಾವ್ ಏನಂತ ಕರಿತೀವಿ? ಟೋಟಲ್ ವೇರಿಯೇಷನ್ ಆಫ್ ದ ಫಂಕ್ಷನ್ ಅಂತ ಕರಿತೀವಿ. You have to take the supreme of all variations of the functions. ಅರ್ಥಾಗ್ತಿಲ್ವಾ? ಸೊ ಇದನ್ನ ನಾವೇನಂತ ಕರಿತೀವಿ? ಟೋಟಲ್ ವೇರಿಯೇಷನ್ ಅಂತ ಕರಿತೀವಿ. ಅಂದ್ರೆ ದೊಡ್ಡ ವ್ಯಾಲ್ಯೂ ಯಾವ್ದು ಬರುತ್ತೆ. ಓಕೆ, ಸೊ ನೀವು ಯಾರು ಸೈನ್ ಎಕ್ಸ್ ಕಂಡಿಡಿದ್ರಿ, ಸೈನ್ ಎಕ್ಸ್ ಕಂಡಿಡಿದಾಗ ನಿಮ್ಗೆ ವಿಲ್ ಗೆಟ್ ಡಿಫ್ರೆಂಟ್ ಆನ್ಸರ್ಸ್ ಅಲ್ವಾ? ಸೊ ಡಿಫ್ರೆಂಟ್ ಆನ್ಸರ್ಸ್ ಬಂದಾಗ ನೋಡಿ, ಈಗ ಸೈನ್ ಎಕ್ಸ್ ಗೆ ನಾವು ಮಾತಾಡಿದ್ರೆ ನಿಮ್ಗೆ ಡಿಫ್ರೆಂಟ್ ಆನ್ಸರ್ ಅಂದ್ರೆ ಯಾವ ತರ ಅಂದ್ರೆ, ಈಗ ನೋಡಿ ಯೋಚನೆ ಮಾಡಿ ಹಿಂಗೇನೆ. ಸಪೋಸ್ ನಾನೇನಾದ್ರೂ ಪಾರ್ಟಿಷನ್ ಇದನ್ನ ಚೂಸ್ ಮಾಡಿದ್ರೆ, ಸಪೋಸ್ ಇಫ್ ಐ ಟೇಕ್ ದ ಪಾರ್ಟಿಷನ್ ಆಸ್ ನೋಡಿ, ನಾನು ಇಲ್ಲಿ ಪಾರ್ಟಿಷನ್ ಚೂಸ್ ಮಾಡಿಲ್ಲ. ನೀವು ಹೇಳ್ಬೇಕಿತ್ತು ಯಾರಾದ್ರೂ ಪಾರ್ಟಿಷನ್ಸ್ ಹೆಂಗ್ ಚೂಸ್ ಮಾಡಿದೀನಿ? ಫಾರ್ ದಿಸ್ ಪರ್ಟಿಕ್ಯುಲರ್ 0 ಪೈ ಬೈ 2 ಪೈ 3 ಪೈ ಬೈ 2 2 ಪೈ ಹಿಂಗ್ ಚೂಸ್ ಮಾಡಿ ಪ್ರಾಬ್ಲಮ್ ಮಾಡಿದೀನಿ. ಈ ಪ್ರಾಬ್ಲಮ್ ನೀವ್ ಹಂಗೆ ಮಾಡ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ. ದಿಸ್ ಇಸ್ ಒನ್ ಆಫ್ ದಿ ಪಾರ್ಟಿಷನ್ಸ್. ಸಾರಿ, ನಾನು ಆಕ್ಚುಲಿ ಇದನ್ನ ಹೇಳ್ಬೇಕಿತ್ತು ಮುಂಚೆನೆ. ಯಾಕೆ ಹಿಂಗೆ ಮಾಡುದು ಅಂತಂದ್ರೆ, ನಾವು ಟು ಟೇಕ್ ದಿಸ್ ಪಾರ್ಟಿಷನ್ ಹಿಂಗೆ ಮಾಡ್ಬೇಕು ಅಂತ ರೂಲ್ಸ್ ಇಲ್ಲ. ನಾವೇನ್ ಬೇಕಾದ್ರೆ, ಈಗ ನಾನು ಸಪೋಸ್ ಹಿಂಗೆ ತಗೊಂತೀನಿ 0 ಪೈ 2 ಪೈ, ಮೂರೇ ಪಾರ್ಟಿಷನ್ ಪಾಯಿಂಟ್ಸ್ ತಗೊಂಡ್ ಮಾಡಿದ್ರೆ, ನಾವು ಟೆಲ್ ಮಿ ವಾಟ್ ಇಸ್ ದ ವೇರಿಯೇಷನ್ ಆಫ್ ದಿಸ್ ಫಂಕ್ಷನ್. ನಾವು 0 to ಪೈ ನಲ್ಲಿ ವಾಟ್ ಇಸ್ ದ ವೇರಿಯೇಷನ್? 0 ಅಲ್ವಾ? 0 ಇಂದ ಪೈ, 0 ನಲ್ಲಿ ವ್ಯಾಲ್ಯೂ ಏನಿತ್ತಪ್ಪ? ಫಂಕ್ಷನ್ ವ್ಯಾಲ್ಯೂ 0 ಇತ್ತು. ಪೈ ನಲ್ಲೂ ಕೂಡ ಏನಿದೆ ವ್ಯಾಲ್ಯೂ? ಇಲ್ಲಿ 0ನೇ ಇದೆ. ಅಂದ್ರೆ ಇಲ್ಲಿ ವೇರಿಯೇಷನ್ ಇಲ್ಲ. ಫಸ್ಟ್ ಸಬ್ ಇಂಟರ್ವಲ್ ಅಲ್ಲಿ ಪೈ ಟು 2 ಪೈ ವೇರಿಯೇಷನ್. ವಾಟ್ ಇಸ್ ದ ವೇರಿಯೇಷನ್ ಆಫ್ ಇನ್ ದ ಇಂಟರ್ವಲ್ ಪೈ ಟು 2 ಪೈ? ದಟ್ ಇಸ್ ಆಲ್ಸೋ 0. ದ ವೇರಿಯೇಷನ್ ಇಸ್ 0. ವೇರಿಯೇಷನ್ 0 ಬಂತು. ಇದೇ ತರ ನಿಮ್ಗೆ ಎಷ್ಟೊಂದು ಪಾರ್ಟಿಷನ್ಸ್ ಬರ್ತವೆ. ನಿಮ್ಗೆ ಪಾರ್ಟಿಷನ್ಸ್ ಎಷ್ಟೊಂದು ಬರ್ತಾವಲ್ಲ, ಎಲ್ಲದಕ್ಕೂ ನೀವ್ ಏನ್ ಕಂಡುಹಿಡಿಬೇಕು? ಎಲ್ಲ ಕಂಡುಹಿಡಿದ್ಬಿಟ್ಟು ಅದ್ರಲ್ಲಿ ಸುಪ್ರೀಮಮ್ ತಗೊಂಡ್ರೆ ಅದನ್ನ ನಾವೇನಂತ ಕರಿತೀವಿ? ಟೋಟಲ್ ವೇರಿಯೇಷನ್ ಆಫ್ ದಿ ಫಂಕ್ಷನ್ ಅಂತ ಕರಿತೀವಿ. ಸೊ ಅಷ್ಟೇನಿಲ್ಲ. ನೆಕ್ಸ್ಟ್, ಫಂಕ್ಷನ್ ಆಫ್ ಬೌಂಡೆಡ್ ವೇರಿಯೇಷನ್ಸ್ ಅಂದ್ರೆ ಏನು? ಫಂಕ್ಷನ್ ಆಫ್ ಬೌಂಡೆಡ್ ವೇರಿಯೇಷನ್ ಅಂದ್ರೆ ಏನಪ್ಪಾ ಅಂದ್ರೆ, ಫಂಕ್ಷನ್ ಎಫ್ ಇಸ್ ಸೆಡ್ ಟು ಬಿ of bounded variation if v of variation of the function with respect to the partition is lesser than or equal to k irbeku. Okay, so where k is some positive real number, k another one positive real number anta kodi for all partitions p. Okay na, ನೀವು ಎಲ್ಲಾ ಪಾರ್ಟಿಷನ್ಸ್ ಗೂ ನೀವು ಯಾವುದೇ ಪಾಸಿಬಲ್ ಪಾರ್ಟಿಷನ್ಸ್ ಗೂ ಕೂಡ ವೇರಿಯೇಷನ್ಸ್ ಕಂಡಿಡಿದಾಗ ಅದು ಯಾವುದೋ ಒಂದು ನಂಬರ್ ಗಿಂತ ಕಡಿಮೆನೇ ಇರಬೇಕು. ಎಲ್ಲಾ ವೇರಿಯೇಷನ್ಸ್ ಗಳನ್ನು ಯಾವುದೋ ಒಂದು ನಂಬರ್ ಗಿಂತ ಕಡಿಮೆ ಇರಬೇಕು. ಅಂದ್ರೆ ಆಬ್ವಿಯಸ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ವೇರಿಯೇಷನ್ ಈಸ್ ಆಲ್ವೇಸ್ ಎ ಪಾಸಿಟಿವ್ ನಂಬರ್. ಒಪ್ಕೋತೀರಾ ಇಲ್ವಾ? ಎಸ್ ಸರ್. ಯಾಕಂತಂದ್ರೆ ವಿ ಆರ್ ಟೇಕಿಂಗ್ ದ ಮಾಡ್ಯುಲಸ್ ಅಲ್ವಾ? ಡಿಸ್ಟೆನ್ಸಸ್ ತಗೊಂಡಾಗ ಅದು ನಿಮಗೆ ಪಾಸಿಟಿವ್ ನಂಬರ್ ಬರ್ತಾ ಹೋಗ್ತದೆ.
ಸೊ ಮತ್ತೆ ಇಲ್ಲಿ ಅವನು ಮಾಡಲಸ್ ಇಲ್ಲಿ ಏನ್ ಹಾಕಿಲ್ಲ, ಯಾಕೆಂತಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಸಮ್ ಕೆ ಅಂತ ಹಾಕಂದ್ರೆ ವಿ ಆಫ್ ಎಫ್ ಕಮ್ ಅಪ್ ಈಸ್ ಬೌಂಡೆಡ್ ಅನ್ನೋದಕ್ಕಿಂತ ಆಬ್ವಿಯಸ್ಲಿ ಇಟ್ ಈಸ್ ಗ್ರೇಟರ್ ದನ್ 0, ಗ್ರೇಟರ್ ಆರ್ ಈಕ್ವಲ್ ಟು 0 ಅಂಡ್ ಯಾವ್ದೋ ಒಂದು ನಂಬರ್ ಗಿಂತ ಕಡಿಮೆ ಬರಬೇಕು ಫಾರ್ ಆಲ್ ಪಾರ್ಟಿಷನ್ಸ್ ಪಿ. ಸೊ ಅವಾಗ ಆ ಫಂಕ್ಷನ್ ಏನಂತ ಕರಿತೀವಿ ನಾವು, ಫಂಕ್ಷನ್ ಆಫ್ ಬೌಂಡೆಡ್ ವೇರಿಯೇಷನ್ ಅಂತ ಕರಿತೀವಿ. ಅಂದ್ರೆ ಯು ಟು ಟೇಕ್ ದ ಸುಪ್ರೀಮಮ್, ಅಂದ್ರೆ ಸುಪ್ರೀಮಮ್ ಏನಾಗಿರ್ಬೇಕು, ಇನ್ಫಿನಿಟಿ ಬರಬಾರ್ದು, ಕಡಿಮೆ ಬರಬೇಕು, ಇನ್ಫಿನಿಟಿ. ಇವೆರಡು ಎರಡು ಒಂದೇ ಡೆಫಿನೇಷನ್ ಅಂತಾನೆ. ಯಾವ್ದೋ ಒಂದು ಪಾಸಿಟಿವ್ ನಂಬರ್ ಗಿಂತ ಕಡಿಮೆ ಬರಬೇಕು ಅನ್ನೋದು ಒಂದೇ, ಲೆಸ್ ದನ್ ಇನ್ಫಿನಿಟಿ ಬರಬೇಕು ಅನ್ನೋದು ಒಂದೇ. ಓಕೆನಾ? ಸೊ ಇಷ್ಟೇ, ಅದನ್ನ ಫಂಕ್ಷನ್ ಆಫ್ ಬೌಂಡೆಡ್ ವೇರಿಯೇಷನ್ ಅಂತ ಕರಿತೀವಿ. ಕ್ಲಿಯರ್? ಈಗ ರಿಸಲ್ಟ್ಸ್ ಗಳನ್ನ ನೋಡ್ತಾ ಹೋಗೋಣ. ನಿಮಗೆ ಮೈನ್ ಆಗಿ ಏನ್ ಗೊತ್ತಿರ್ಬೇಕಪ್ಪ ಅಂತ ಅಂದ್ರೆ, ಒಂದು ಫಂಕ್ಷನ್ ಕೊಟ್ಟಾಗ ಅದು ಫಂಕ್ಷನ್ ಆಫ್ ಬೌಂಡೆಡ್ ವೇರಿಯೇಷನ್ ಹೌದಾ ಅಲ್ವಾ ಅಂತ ಚೆಕ್ ಮಾಡೋ ತರ ಇರ್ಬೇಕು. ಅದು ಗೊತ್ತಿರ್ಬೇಕಂತಂದ್ರೆ ನಾವೆಲ್ಲ ಫಾರ್ಮಲ್ ಡೆಫಿನೇಷನ್ ಮೂಲಕ ಹೋಗಕ್ ಆಗೋದೇ ಇಲ್ಲ ಇಲ್ಲಿ. ಓಕೆನಾ? ಯಾಕೆಂದ್ರೆ ಪಾರ್ಟಿಷನ್ ಚೂಸ್ ಮಾಡೋದು, ಅಲ್ಲಿ ಲೆಂತ್ ನ ಕಂಡಿಡಿಯೋದು, ಮತ್ತೆ ತುಂಬಾ ಆ ಅಪ್ರೋಚ್ ಹೋಗಕ್ಕಾಗಲ್ಲ. ರಿಸಲ್ಟ್ಸ್ ಗೊತ್ತಿರ್ಬೇಕು, ರಿಸಲ್ಟ್ಸ್ ಬೇಸ್ ಮೇಲೆ ನಾವು ಆನ್ಸರ್ಸ್ ಹೇಳ್ತಾ ಹೋಗ್ತೀವಿ. ಅದರಲ್ಲಿ ಫಸ್ಟ್ ರಿಸಲ್ಟ್ ಬಂದ್ಬಿಟ್ಟು constant function is of bounded variation. Constant function ಅಂತ ಇದೆ, ಅದು ಇಟ್ ಇಸ್ ಅ ಬೌಂಡೆಡ್ ಫಂಕ್ಷನ್ ಆಫ್ ಬೌಂಡೆಡ್ ವೇರಿಯೇಷನ್ ಅಂತ. Constant function is of bounded variation on every closed interval. ನೋಡಿ, ನಾವು ಇಲ್ಲಿ ಕ್ಲೋಸ್ಡ್ ಇಂಟರ್ವಲ್ ತಗೋಬೇಕು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಾವು ಅನ್ಬೌಂಡೆಡ್ ತಗೊಳಕ್ ಹೋದ್ರೆ ಆಗೋದಿಲ್ಲ. ನಾವು ಎಕ್ಸ್ ಸ್ಕ್ವಯರ್ ಗೆ ಅನ್ಬೌಂಡೆಡ್ ತಗೊಳಕ್ ಹೋದ್ರೆ ವೇರಿಯೇಷನ್ ಏನ್ ಬರುತ್ತೆ? ಈಗ ಓವರ್ ಆರ್ ತಗೊಂಡ್ರೆ ವೇರಿಯೇಷನ್ ಏನ್ ಬರುತ್ತೆ ಎಕ್ಸ್ ಸ್ಕ್ವಯರ್ ಗೆ? ಅನ್ಬೌಂಡೆಡ್ ಬಂದ್ಬಿಡುತ್ತೆ. ಅಂದ್ರೆ ವೇರಿಯೇಷನ್ ಹೇಳಕ್ಕಾಗಲ್ಲ, ಫುಲ್ ಹೋಗ್ತಾ ಇದೆ ಅದು. ಸೊ ಹಂಗಾಗಿ ನಾವ್ ಇಲ್ಲಿ ಏನ್ ತಗೋಬೇಕು, ಕ್ಲೋಸ್ ಬೌಂಡೆಡ್ ಇಂಟರ್ವಲ್ ತಗೋಬೇಕು, ಬೌಂಡೆಡ್ ಇಂಟರ್ವಲ್ ಇರಬೇಕು. ಈಗ ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ ಆಫ್ ಬೌಂಡೆಡ್ ವೇರಿಯೇಷನ್ ಆನ್ ಎವ್ರಿ ಕ್ಲೋಸ್ಡ್ ಇಂಟರ್ವಲ್ ಅಂತ ಹೇಳ್ತಿದ್ದಾರೆ. ಮತ್ತೆ ಅದಕ್ಕೆ ಟೋಟಲ್ ವೇರಿಯೇಷನ್ ಅಥವಾ ವೇರಿಯೇಷನ್ ಆಫ್ ಎನಿ ಪಾರ್ಟಿಷನ್, ಅಥವಾ ಜನರಲ್ ಆಗಿ ಏನಂತ, ಇಫ್ ಯು ಟೇಕ್ ದ ಸುಪ್ರೀಮ್ ಆಫ್ ಆಲ್ ದ ಪಾರ್ಟಿಷನ್ಸ್, ಟೋಟಲ್ ವೇರಿಯೇಷನ್ ಏನ್ ಬರುತ್ತೆ, 0ನೇ ಬರುತ್ತಂತೆ. ಆಬ್ವಿಯಸ್ ಅಲ್ವಾ? ಈಗ ನಿಮ್ಗೆ ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಅಂದ್ರೆ, ಸಪೋಸ್ ಈ ಕಾನ್ಸ್ಟೆಂಟ್ ಫಂಕ್ಷನ್ ಗ್ರಾಫ್ ಹೇಗಿರುತ್ತೆ, ಹೀಗಿರುತ್ತಲ್ವಾ? ಸೊ ದಿಸ್ ಇಸ್ ಎ ಕಾನ್ಸ್ಟೆಂಟ್ ಫಂಕ್ಷನ್. ಸೊ y is equal to some c ಅಲ್ವಾ? ಸೊ ದಿಸ್ ಇಸ್ ಸಮ್ a ಅಂತ ಅನ್ಕೊಳ್ಳೋಣ. ಸೊ ದಿಸ್ ಇಸ್ b ಅಂತ ಅನ್ಕೊಳ್ಳೋಣ. ಸೊ ಪಾರ್ಟಿಷನ್ಸ್ ತಗೊಳ್ಳಿ. ಸೊ ಯಾವುದೇ ಇದನ್ನ ತಗೊಂಡಾಗ, ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು? ಐ ಮೀನ್ ಇನ್ ದಿಸ್ ಸಬ್ ಇಂಟರ್ವಲ್, ವಾಟ್ ಇಸ್ ದ ವೇರಿಯೇಷನ್? 0. ವೇರಿಯೇಷನ್ ಇಸ್ 0. ಯಾಕಂದ್ರೆ ಇಲ್ಲಿ ಎಕ್ಸ್ ಅಲ್ಲಿ ಏನ್ ವ್ಯಾಲ್ಯೂ ಇತ್ತು, x1 ಅಲ್ಲೂ ಅದೇ ಇದೆ, ಅಂದ್ರೆ 0 ಬರುತ್ತೆ. ಫಸ್ಟ್ ಸಬ್ ಇಂಟರ್ವಲ್ ಅಲ್ಲಿ ವೇರಿಯೇಷನ್ 0 ಇದೆ. ಸೆಕೆಂಡ್ ಸಬ್ ಇಂಟರ್ವಲ್ ಅಲ್ಲಿ ಏನ್ ಬಂದಿದೆ ವೇರಿಯೇಷನ್, ಅವಾಗಲೂ 0ನೇ ಬರುತ್ತೆ. ಅಂದ್ರೆ ಟೋಟಲ್ ವೇರಿಯೇಷನ್ ಏನ್ ಬರುತ್ತೆ, ಯು ಟೇಕ್ ಎನಿ ಪಾರ್ಟಿಷನ್ಸ್ ಯಾವುದೇ ತಗೊಳ್ಳಿ, ಕಾನ್ಸ್ಟೆಂಟ್ ಫಂಕ್ಷನ್ ಯಾವತ್ತೂ ವೇರಿಯೇಷನ್ ಏನಾಗುತ್ತೆ ಅಲ್ಲಿ, ವೇರಿನೇ ಆಗಲ್ಲ ಅಂತ, ಅದು ವೇರಿ ಆಗಿರ್ತಿಲ್ಲ ಅಂತ ಅಷ್ಟೇ. ಓಕೆನಾ? ಸೊ ಕಾನ್ಸ್ಟೆಂಟ್ ಫಂಕ್ಷನ್ ಇಸ್ ಆಫ್ ಬೌಂಡೆಡ್ ವೇರಿಯೇಷನ್. ಯಾರಾದ್ರೂ ಕೇಳಿದ್ರೆ ಕಾನ್ಸ್ಟೆಂಟ್ ಫಂಕ್ಷನ್ ಇಟ್ ಇಸ್ ಎ ಬೌಂಡೆಡ್ ವೇರಿಯೇಷನ್ ಆನ್ ಎವ್ರಿ ಕ್ಲೋಸ್ಡ್ ಇಂಟರ್ವಲ್. ಸೊ ಫಸ್ಟ್ ಒನ್ ಕ್ಲಿಯರ್ ಆಯ್ತು. ಇದು ತುಂಬಾ ಇಂಪಾರ್ಟೆಂಟ್, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದು. ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಅಪ್ರೋಚ್ ಮಾಡೋದು. ಇಫ್ ಎಫ್ ಆಫ್ ಎಕ್ಸ್ ಇಸ್ ಮೊನೊಟಾನಿಕ್ ಆನ್ ಎ ಕ್ಲೋಸ್ಡ್ ಇಂಟರ್ವಲ್, if f of x is monotonic on a closed interval, then f is of bounded variation on that interval. ಓಕೆನಾ? ಅಂದ್ರೆ ಎಫ್ ಆಫ್ ಎಕ್ಸ್ ಮೊನೊಟಾನಿಕ್ ಏನಾದ್ರೂ ಇದ್ರೆ on a closed interval, then f is of bounded variation on that interval. Further, the total variation ಏನಿರುತ್ತೆ ಅಂತ ಅಂದ್ರೆ ಎಫ್ ಆಫ್ ಪಿ ಮೈನಸ್ ಎಫ್ ಆಫ್ ಎ ಇರುತ್ತೆ. ಆಬ್ವಿಯಸ್ಲಿ ನಾನು ಅವಾಗ ಫಸ್ಟ್ ಪ್ರಾಬ್ಲಮ್ ಮಾಡಿದ್ನಲ್ಲ, ಅದು ನೋಡಿ ಮೊನೊಟಾನಿಕ್ ಇತ್ತು ತಾನೆ. ಸೊ ಅಂದ್ರೆ ಇದ್ರ ಅರ್ಥ ಸಿಂಪ್ಲಿ ಸೇ, ಸೊ ನಿಮ್ಗೆ ಯಾವ್ದೋ ಒಂದು ಫಂಕ್ಷನ್ ಹಿಂಗ್ ಮೊನೊಟಾನಿಕ್ ಇದ್ರೆ, ಇನ್ಫ್ಯಾಕ್ಟ್ ಇಸ್ ಅನ್ ಇನ್ಕ್ರೀಸಿಂಗ್ ಫಂಕ್ಷನ್, ಇಲ್ಲಿ ಎ ಇದೆ ಬಿ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಯು ಟೇಕ್ ಎನಿ ಪಾರ್ಟಿಷನ್, ಓಕೆನಾ? ಪಾರ್ಟಿಷನ್ ಯಾವುದೇ ತಗೊಳ್ಳಿ, ನಿಮ್ಗೆ ಆನ್ಸರ್ ವೇರಿಯೇಷನ್ ಏನ್ ಬರುತ್ತೆ ಗೊತ್ತಾ? ಇನ್ಕ್ರೀಸಿಂಗ್ ಇದ್ರೆ ಲೀಸ್ಟ್ ವ್ಯಾಲ್ಯೂನೇ ಅಲ್ವಾ. ನಾವು ಡಿಫ್ರೆನ್ಸ್ ತಗೊಂತ ಅಂದ್ರೆ ಲೆಂತ್ ಗಳನ್ನ ನಾವು ಮೆಜರ್ ಮಾಡ್ತಾ ಹೋಗ್ತಾ ಇರ್ತೀವಿ ಇಲ್ಲಿ. ಈಚ್ ಸಬ್ ಇಂಟರ್ವಲ್ಸ್ಗೂ ಏನೇನ್ ಲೆಂತ್ ಇದೆ ಅಂತ ಚೆಕ್ ಮಾಡ್ತಾ ಹೋಗ್ತಾ ಇರ್ತೀವಿ ಇಲ್ಲಿ. ದಟ್ ಲೆಂತ್ ಆ ಸಮ್ ನ ತಗೊಂಡ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಏನದು, ಎಫ್ ಆಫ್ ಎ ಮತ್ತೆ ಎಫ್ ಆಫ್ ಬಿ ಡಿಫರೆನ್ಸ್ ಆಗುತ್ತೆ ತಾನೆ. ಸೊ ಎಫ್ ಆಫ್ ಬಿ ಇಲ್ಲಿರುತ್ತೆ. ಸೊ ಏನಾಗ್ಬಿಡುತ್ತೆ ನಿಮ್ಗೆ, ಇಲ್ಲಿ ಎಫ್ ಆಫ್ ಬಿ ಇರುತ್ತೆ. ಸೊ ಹಂಗಾಗಿ ಟೋಟಲ್ ವೇರಿಯೇಷನ್ ಏನ್ ಬರುತ್ತೆ, ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಬಿ. ಸೊ ಡಿಕ್ರೀಸಿಂಗ್ ಆದ್ರೆ ರಿವರ್ಸ್ ಆಗುತ್ತೆ. ಡಿಕ್ರೀಸಿಂಗ್ ಅದಕ್ಕೆ ಅವ್ನು ಮಾಡ್ಲಸ್ ತಗೊಂಡ್ಬಿಡ್ತಾನೆ ಸಿಂಪ್ಲಿ.
ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಬಿ. ಅದು ಇನ್ಕ್ರೀಸಿಂಗ್ ಆದ್ರೂ ಇಲ್ಲಿ, ಡಿಕ್ರೀಸಿಂಗ್ ಆದ್ರೂ ಇಲ್ಲಿ. ಅರ್ಥಲ್ವಾ? ಸೊ ದಿಸ್ ಡಿಸ್ಟೆನ್ಸ್, ದಿಸ್ ಇಸ್ ದ ವೇರಿಯೇಷನ್, ಟೋಟಲ್ ವೇರಿಯೇಷನ್. ಅಥವಾ ಫಾರ್ ಎನಿ ಪಾರ್ಟಿಷನ್, ಸೊ ದಿಸ್ ಇಸ್ ದ ಓನ್ಲಿ ವೇರಿಯೇಷನ್. ಸೊ ಏನಂತ ಹೇಳ್ಬೋದು, ಬೌಂಡೆಡ್ ಬಂದ ತಾನೆ, ವೇರಿಯೇಷನ್ ಇಸ್ ಬೌಂಡೆಡ್. ಸೊ ಹಂಗಾಗಿ ಇಟ್ ಇಸ್ ಅ ಬೌಂಡೆಡ್ ವೇರಿಯೇಷನ್ ಅಂತ ಕರಿತೀವಿ. ಸೊ ಕ್ಲಿಯರ್? ಈಗ ನಾವ್ ಏನ್ ಮಾಡ್ಬೇಕಂತ ಅಂದ್ರೆ, ಒಂದು ಫಂಕ್ಷನ್ ಮೊನೊಟಾನಿಕ್ ಅಂತ ಪ್ರೂವ್ ಮಾಡಿದ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಅದನ್ನೇನಂತ ಹೇಳ್ಬೋದು, ಎಫ್ ಇಸ್ ಆಫ್ ಬೌಂಡೆಡ್ ವೇರಿಯೇಷನ್ ಅಂತ ಹೇಳ್ಬೋದು ನಾವು. ಕ್ಲಿಯರಾ? ಎರಡನೇ ಥಿಯರಮ್ ಕ್ಲಿಯರ್ ಆಯ್ತು. ಥರ್ಡ್ ಒನ್ ನೆನ್ಪಿಟ್ಕೊಳ್ಳಿ, ಬೌಂಡೆಡ್ ವೇರಿಯೇಷನ್ ಇಂಪ್ಲೈಸ್ ಬೌಂಡೆಡ್. ಒಪ್ಕೊಳ್ಳೇಬೇಕು, ಸ್ಟಾರ್ಟಿಂಗ್ ಹೇಳಿದ್ದೆ ನಾನು ನಿಮ್ಗೆ ಅಲ್ವಾ. ಬೌಂಡೆಡ್ ವೇರಿಯೇಷನ್ ಅಂತ ಮಾತಾಡ್ತಿದೀವಿ ಅಂತಂದ್ರೆ ಫಂಕ್ಷನ್ ಏನಾಗಿರುತ್ತೆ, ಬೌಂಡೆಡ್ ಫಂಕ್ಷನ್ ತಗೊಂಡಿರ್ತೀವಿ ನಾವು, ಹೌದಾ ಇಲ್ವಾ? ಬೌಂಡೆಡ್ ಫಂಕ್ಷನ್ ತಗೊಂಡೇನೆ ನಾವು ಅದೇ ಕ್ಲೋಸ್ ಇಂಟರ್ವಲ್ ಅಂತ ಡಿಫೈನ್ ಮಾಡಿರ್ತೀವಿ ಫಂಕ್ಷನ್ ನ. ಸೊ ಹಂಗಾಗಿ ಬೌಂಡೆಡ್ ವೇರಿಯೇಷನ್ ಇಂಪ್ಲೈಸ್ ಬೌಂಡೆಡ್, ಎಸ್, ಬಟ್ ಕಾನ್ವರ್ಸ್ ನೀಡ್ ನಾಟ್ ಬಿ ಟ್ರೂ. ಓಕೆನಾ? ಅಂದ್ರೆ ಒಂದು ಫಂಕ್ಷನ್ ಬೌಂಡೆಡ್ ಆಗಿದೆ ಅಂತ ಅಂದ್ರೆ ಇಟ್ ಡಸ್ ನಾಟ್ ಮೀನ್ ದಟ್ ಇಟ್ ಹ್ಯಾಸ್ ಇಟ್ ಈಸ್ ಆಫ್ ಬೌಂಡೆಡ್ ವೇರಿಯೇಷನ್ ಅಂತ. ಬೌಂಡೆಡ್ ವೇರಿಯೇಷನ್ ಬರಬೇಕು ಅಂತ ರೂಲ್ಸ್ ಏನಿಲ್ಲ. ಓಕೆನಾ? ಸೊ ನೋಡಿ, ಫಾರ್ ಎಕ್ಸಾಂಪಲ್, ಇದಕ್ಕೂ ದಿಸ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಆಫ್ 1/x, ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು 0 ನಲ್ಲಿ 0 ಡಿಫೈನ್ ಆಗುತ್ತೆ ಆನ್ 0,1. ಇಟ್ ಈಸ್ ಅ ಬೌಂಡೆಡ್ ಫಂಕ್ಷನ್. It is a bounded function, but this is not of bounded variation ಅಂತ ಹೇಳ್ತೀವಿ. ಸೊ ಇದು ಯಾಕೆ ನಾಟ್ ಬೌಂಡೆಡ್, ಇಟ್ ಇಸ್ ನಾಟ್ ಆಫ್ ಬೌಂಡೆಡ್ ವೇರಿಯೇಷನ್ ಅಂತ ಅಂದ್ರೆ, ಇದಕ್ಕೆ ಪಾರ್ಟಿಷನ್ಸ್ ತಗೊಂಡಾಗ ಇದ್ರ ಗ್ರಾಫ್ ನಾನು ನಿಮ್ಗೆ ಹೇಳಿದ್ದೆ, ಒಂದು ಆಪ್ ಡೆವಲಪ್ ಮಾಡಿ ಅಂತ, ಯಾವ್ದೋ ಹೇಳ್ತಲ್ಲ, ಅದ್ರಲ್ಲಿ ನಿಮ್ಗೆ ಈ ಗ್ರಾಫ್ ನ ನೋಡಿ ಅದ್ ಹೆಂಗ್ ಬರುತ್ತೆ ಇದ್ರ ಗ್ರಾಫ್ ಅಂತ ಅಂದ್ರೆ, ಇದ್ರದ್ದು ಸೈನ್ ಆಫ್ 1/x ಗ್ರಾಫ್ ಹಿಂಗ್ ಫುಲ್ ಆಸಿಲೇಟ್ ಆಗ್ತಾ ಇರುತ್ತೆ. ಈ ಸ್ಟಾರ್ಟಿಂಗ್ 0 ಹತ್ರ ಹೆವಿ ಆಸಿಲೇಟ್ ಆಗ್ತಾ ಇರುತ್ತೆ, ಅದಾದ್ಮೇಲೆ ಹಿಂಗ್ ಬಂದ್ ಹೋಗುತ್ತೆ. ಅಂದ್ರೆ ಅದು ಬೌಂಡೆಡ್ ಇರುತ್ತೆ. ಸೊ ಅಂದ್ರೆ 1 ಮತ್ತೆ -1 ಹತ್ರ ಆಸಿಲೇಟ್ ಆಗಿ ಹಿಂಗ್ ಹೋಗ್ತಾ ಇರುತ್ತೆ, ಈ ತರ ಇಷ್ಟ ಹಿಂಗಿರುತ್ತೆ ಗ್ರಾಫ್ ಇದು. ಅಂದ್ರೆ ಆಸ್ ಎಕ್ಸ್ ಅಪ್ರೋಚಸ್ ಫ್ರಮ್ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್, ಅದೇನಾಗುತ್ತೆ, ಇನ್ಫೈನೈಟ್ ಟೈಮ್ಸ್ ಆಸಿಲೇಟ್ ಆಗ್ತಾ ಇರುತ್ತೆ. ಅವಾಗ ನೀವು ಈಗ ವೇರಿಯೇಷನ್ ಅಂತ ಏನಂತ ಹೇಳಿದೀವಿ ಹೇಳಿ, ಈಗ ಇಫ್ ಯು ಟೇಕ್ ಸಮ್ ಸ್ಮಾಲ್ ಪಾರ್ಟಿಷನ್ ತಗೊಂಡಾಗ ವೇರಿಯೇಷನ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ, ಹೌದಲ್ವಾ? ವೇರಿಯೇಷನ್ 1 ಮತ್ತೆ -1 ಮಧ್ಯೆ ಏನಾಗ್ತಿರುತ್ತೆ, ಆಸಿಲೇಟ್ ಆಗ್ತಾ ಇರುತ್ತೆ ಅಲ್ವಾ, ನಾನು ಹೇಳ್ತಾ ಇರೋದು. ಯಾಕಂದ್ರೆ ವೇರಿಯೇಷನ್ ಅಂತಂದ್ರೆ ನಾವೇನ್ ತಗೊಂತೀವಿ, ಸುಪ್ರೀಂ ತಗೊಂತೀವಿ ತಾನೆ, ಸುಪ್ರೀಂ ಆಫ್ ಆಲ್ ಪಾರ್ಟಿಷನ್ಸ್ ಅಂತಂದ್ರೆ ನಾವು ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ತೋರಿಸಿದ್ದು. ಪಾರ್ಟಿಷನ್ ಇನ್ಫಿನಿಟ್ಲಿ ಮೆನಿ ಪಾರ್ಟಿಷನ್ಸ್, ಅಲ್ಲೆಲ್ಲ ಇನ್ಫಿನಿಟ್ಲಿ ಮೆನಿ ಅಂದಾಗ ನಿಮ್ಗೆ ಆಸಿಲೇಷನ್ಸ್ ಎಷ್ಟಾಗುತ್ತೆ ಇಲ್ಲಿ, ಒಂದು 1 ಬರ್ತಾ ಇದ್ರೆ ಇನ್ನೊಂದು -1 ಬರ್ತಾ ಇರುತ್ತೆ. ಅಂದ್ರೆ ಅವಾಗ ನಿಮ್ಗೆ 2 + 2 -2 ಹಿಂಗೆ ಮಾಡ್ಲಸ್ ತಗೊಂಡಾಗ ಎಲ್ಲ +2 ಬರ್ತಾ ಹೋಗ್ತಾ ಇರುತ್ತೆ. +2 ಅನ್ನೋದು ಇನ್ಫೈನೈಟ್ ಟೈಮ್ಸ್ ಹೋದ್ರೆ ಎಷ್ಟಾಗುತ್ತೆ, ಡೈವರ್ಜೆಂಟ್ ಅಲ್ವಾ ಅದು. ಸೊ ನಿಮ್ಗೆ ವೇರಿಯೇಷನ್ ಏನ್ ಬಂದ್ಬಿಡುತ್ತೆ, ಇನ್ಫಿನಿಟಿ ಬಂದ್ಬಿಡುತ್ತೆ. ಸೊ ಅವಾಗ ದಿಸ್ ಇಸ್ ನಾಟ್ ಆಫ್ ಬೌಂಡೆಡ್ ವೇರಿಯೇಷನ್. ಈ ತರ ಅಪ್ರೋಚ್ ಆಗಲ್ಲ. ಅದಕ್ಕೆ ಈಗ ಇದಕ್ಕೆಲ್ಲ ರಿಸಲ್ಟ್ಸ್ ಗಳಿದಾವೆ, ನಾವು ಅಲ್ಫಾ ಬೀಟಾ ರಿಸಲ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾದ್ರೂ ಇಲ್ಲಿ x⁴ ಅಂತ ಬರೀಬೋದಲ್ವಾ. ನೋಡಿ ಇಲ್ಲಿ ಇದೊಂದು ರಿಸಲ್ಟ್ ಇದೆ, ಈ ತರ ಏನಾದ್ರು ಇದ್ರೆ ಫಂಕ್ಷನ್, ಇವು ತುಂಬಾ ಇಂಪಾರ್ಟೆಂಟ್ ಇವೆಲ್ಲ. ಸೊ x⁴α ಇಂಟು ಸೈನ್ ಆಫ್ 1/x⁴β, ಈ ತರ ಏನಾದ್ರು ಇದ್ರೆ ಫಂಕ್ಷನ್, ಈ ತರ ಏನಾದ್ರು ಇದ್ರೆ ಫಂಕ್ಷನ್, ಸೊ x ಇಸ್ ನಾಟ್ ಈಕ್ವಲ್ ಟು 0, ಸೊ x ಇಸ್ ಈಕ್ವಲ್ ಟು 0 ಇದ್ರೆ ಇದು α ಗ್ರೇಟರ್ ದ್ಯಾನ್ ಬೀಟಾ ಇರಬೇಕು ಫಂಕ್ಷನ್ ಆಫ್ ಬೌಂಡೆಡ್ ವೇರಿಯೇಷನ್ ಆಗ್ಬೇಕಂದ್ರೆ. ಇದು ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್ ಬೇರೆ. ಬೌಂಡೆಡ್ ವೇರಿಯೇಷನ್ ಇಫ್ ಅಂಡ್ ಓನ್ಲಿ ಇಫ್ α ಗ್ರೇಟರ್ ದ್ಯಾನ್ ಬೀಟಾ ಇರಬೇಕು, ಅದರ್ವೈಸ್ ನಾಟ್ ಬೌಂಡೆಡ್ ವೇರಿಯೇಷನ್ ಅಷ್ಟೇ. ಇಲ್ಲಿ α ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ 0 ಆಗುತ್ತೆ, ಬೀಟಾ 1 ಆಗುತ್ತೆ. ಅಂದ್ರೆ 0 ಇಸ್ ನಾಟ್ ಗ್ರೇಟರ್ ದ್ಯಾನ್ 1. ಸೊ ಹಂಗಾಗಿ ದಿಸ್ ಇಸ್ ನಾಟ್ ಬೌಂಡೆಡ್ ವೇರಿಯೇಷನ್, ದಿಸ್ ಇಸ್ ನಾಟ್ ಎ ಫಂಕ್ಷನ್ ಆಫ್ ಬೌಂಡೆಡ್ ವೇರಿಯೇಷನ್. ಸೊ ಅರ್ಥ ಆಗಿದ್ಯಾ? Yes, sir. ನೆಕ್ಸ್ಟ್ ಫೋರ್ತ್ ರಿಸಲ್ಟ್ ಬಂದ್ಬಿಟ್ಟು, ಎವ್ರಿ ಪಾಲಿನೋಮಿಯಲ್ ಆನ್ ಎ ಕ್ಲೋಸ್ಡ್ ಅಂಡ್ ಬೌಂಡೆಡ್ ಇಂಟರ್ವಲ್ ಈಸ್ ಆಫ್ ಬೌಂಡೆಡ್ ವೇರಿಯೇಷನ್. ಯಾವುದೇ ಪಾಲಿನೋಮಿಯಲ್ ತಗೊಳ್ಳಿ ಆನ್ ಎ ಕ್ಲೋಸ್ಡ್ ಇಂಟರ್ವಲ್ ಈಸ್ ಆಫ್ ಬೌಂಡೆಡ್ ವೇರಿಯೇಷನ್ ಅಂತೆ. ಓಕೆನಾ? ಯಾವ ಪಾಲಿನೋಮಿಯಲ್ ತಗೋಬಹುದು ನೀವು. ಓಕೆನಾ?
ಸೊ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮತ್ತೆ ಅಲ್ಲಿ ಕೊಟ್ಟಿರೋದು ಕ್ಲೋಸ್ಡ್ ಇಂಟರ್ವಲ್ ಬೌಂಡೆಡ್ ಇದೆಯಾ ಕೊಟ್ಟೆ ಕೊಟ್ಟಿರ್ತಾನ ಆಬ್ವಿಯಸ್ಲಿ ಅವನು ಇದನ್ನ ಕೊಟ್ಟೆ ಬೌಂಡೆಡ್ ಕೊಡ್ತಾನ ಅವನು ಯಾವ್ದೇ ಕೊಡ್ರಿ ಸೊ ಎಕ್ಸ್ ಸ್ಕ್ವೇರ್ ಅಂತ ಕೇಳ್ತಾನೆ ಇದು ಆಬ್ವಿಯಸ್ಲಿ ಇಟ್ ಇಸ್ ಅ ಪಾಲಿನೋಮಿಯಲ್ ಹಂಗಾಗಿ ಏನಂತ ಹೇಳ್ಬೋದು ಇದನ್ನ ಇಟ್ ಇಸ್ ಆಫ್ ಬೌಂಡೆಡ್ ವೇರಿಯೇಷನ್ ಅಂತ ಹೇಳ್ಬೋದು ಸೊ ದಿಸ್ ಇಸ್ ಆಲ್ಸೋ ಪಾಲಿನೋಮಿಯಲ್ ದಿಸ್ ಆಲ್ಸೋ ಆಫ್ ಬೌಂಡೆಡ್ ವೇರಿಯೇಷನ್ ಅಷ್ಟೇ ಪಾಲಿನೋಮಿಯಲ್ ಇದ್ರೆ ಬಿ ವಿ ಆಗುತ್ತೆ ಅಂತ ನೆನ್ಪಿಟ್ಕೊಂಡ್ವಿ ಅಷ್ಟೇ ನೆಕ್ಸ್ಟ್ ಇದು ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಇಫ್ ಎಫ್ ಆಫ್ ಎಕ್ಸ್ ಹ್ಯಾಸ್ ಬೌಂಡೆಡ್ ಡೆರಿವೇಟಿವ್ ಆನ್ ಎ ಬಿ ಸೇಮ್ ಏನಂತ ಇತ್ತು ಅಲ್ಲಿ ಯು ಸಿ ನಲ್ಲಿ ಒಂದಿತ್ತು ಗೊತ್ತಾ ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೌಂಡೆಡ್ ಆಗಿದ್ರೆ ಅವಾಗ ಯು ಸಿ ಅಂತ ಹೇಳಿದ್ವಿ ಅದೇ ತರ ಲಾಜಿಕ್ ಇಲ್ಲಿದೆ ಎಫ್ ಆಫ್ ಎಕ್ಸ್ ಹ್ಯಾಸ್ ಬೌಂಡೆಡ್ ಡೆರಿವೇಟಿವ್ ಆನ್ ದ ಕ್ಲೋಸ್ಡ್ ಇಂಟರ್ವಲ್ ಎ ಬಿ ದೆನ್ ಎಫ್ ಇಸ್ ಎ ಫಂಕ್ಷನ್ ಆಫ್ ಬೌಂಡೆಡ್ ವೇರಿಯೇಷನ್ ಅಂತ ಹೇಳ್ತೀವಿ ಓಕೆನಾ ಸೊ ಎಫ್ ಆಫ್ ಎಕ್ಸ್ ಸೈನ್ ಎಕ್ಸ್ ಆನ್ ಎನಿ ಕ್ಲೋಸ್ಡ್ ಇಂಟರ್ವಲ್ ಎ ಬಿ ಇದನ್ನ ಬೌಂಡೆಡ್ ವೇರಿಯೇಷನ್ ಅಂತಂದ್ರೆ ಎಸ್ ಇಟ್ ಇಸ್ ಅ ಬೌಂಡೆಡ್ ವೇರಿಯೇಷನ್ ಯಾಕಂತಂದ್ರೆ ಏನಂತ ಹೇಳ್ಬೋದು ಹೇಳಿ ಎಫ್ ಡ್ಯಾಶ್ ಎಕ್ಸ್ ಏನಾಗುತ್ತೆ ಕಾಸ್ ಎಕ್ಸ್ ಇಸ್ ಬೌಂಡೆಡ್ ಅಲ್ವಾ ಸೊ ಹಂಗಾಗಿ ಇಟ್ ಇಸ್ ಬೌಂಡೆಡ್ ಸೊ ಈವನ್ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಕಾಸ್ ಎಕ್ಸ್ ಅಂತ ತಗೊಂಡ್ರು ಕೂಡ ಅದು ಕೂಡ ಏನಾಗುತ್ತೆ ಇಟ್ ಈಸ್ ಆಲ್ಸೋ ಆಫ್ ಬೌಂಡೆಡ್ ವೇರಿಯೇಷನ್ ಆಗುತ್ತೆ ಸೈನ್ ಎಕ್ಸ್ ಕಾಸ್ ಎಕ್ಸ್ ಬೌಂಡೆಡ್ ವೇರಿಯೇಷನ್ ಆಗುತ್ತೆ ಎಕ್ಸಾಂಪಲ್ ಹಂಗೆ ಟ್ಯಾನ್ ಎಕ್ಸ್ ಆಗುತ್ತಾ ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ ಆಗುತ್ತೆ ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ ಆಗುತ್ತೆ ಕ್ಲೋಸ್ಡ್ ಇಂಟರ್ವಲ್ ಏನೇ ಕೊಟ್ರು ಸಪೋಸ್ ಏನೋ ಒಂದು ಈಗ ಸಮ್ ಪೈ ಬೈ ಟು ಪೈ ಬೈ ಟು ತಗೊಳ್ತಾರಲ್ವಾ ಏನೋ ಸಮಥಿಂಗ್ ಹೆಂಗಿರುತ್ತೆ ಹೇಳಿ ಫಂಕ್ಷನ್ ಅಲ್ವಾ ಹಿಂಗಿರುತ್ತಲ್ವಾ ಪೈ ಬೈ ಟು ನಲ್ಲಿ ಡಿಫೈನ್ ಆಗಲ್ಲ ಹಿಂಗ್ ತಗೊಳ್ಳೋದು ಯಾವ್ದೋ ಒಂದು ಇಲ್ಲಾದೋ ಒಂದು ಕ್ಲೋಸ್ ಇಂಟರ್ವಲ್ ಇತ್ತು ಈ ಇಂಟರ್ವಲ್ ತಗೊಂಡ್ರೆ ಯಾವ್ದೋ ಒಂದು ಸಿಂಪಲ್ ಆಗಿ ಸೊ ಈ ಇಂಟರ್ವಲ್ ತಗೊಂಡ್ರೆ ಫಸ್ಟ್ ಆಫ್ ಆಲ್ ಅದನ್ನ ಏನ್ ಮಾಡ್ಬೇಕು ನಾವು ಚೆಕ್ ಮಾಡ್ಬೇಕಂತಂದ್ರೆ ಇದು ಮೊನೊಟಾನಿಕ್ ಅಂತ ಚೆಕ್ ಮಾಡ್ಬೇಕು ಮೊನೊಟಾನಿಕ್ ಇದೆಯಲ್ವಾ ಇದು ನಾವ್ ಇವಾಗ ಟೆಸ್ಟ್ ಗಳು ನಮ್ಗೆ ಯಾವ್ದೇ ಒಂದು ಫಂಕ್ಷನ್ ಕೊಟ್ಟಾಗ ಟೆಸ್ಟ್ ಗಳು ಯಾವ ಟೆಸ್ಟ್ ಇದಕ್ಕೆ ಅಪ್ಲೈ ಮಾಡಿದ್ರೆ ನನ್ಗೆ ಆನ್ಸರ್ ಬರುತ್ತೆ ಅಂತ ನೋಡ್ತಾ ಇರ್ಬೇಕು ನೀವು ಚೆಕ್ ಮಾಡ್ಬೇಕಾದ್ರೆ ಫಸ್ಟ್ ಮೊನೊಟಾನಿಕ್ ಅಂತ ಚೆಕ್ ಮಾಡ್ಬಿಡಿ ಮೊನೊಟಾನಿಕ್ ಇದ್ರೆ ಮುಗಿದೋಯ್ತು ಓಕೆನಾ ಇಟ್ ಇಸ್ ಆಫ್ ಬೌಂಡೆಡ್ ವೇರಿಯೇಷನ್ ಅಂತ ಹೇಳ್ಬಿಡ್ತೀವಿ ಸೊ ಆತರ ಸೊ ಇದು ಒಂದು ಕ್ಲೋಸ್ ಇಂಟರ್ವಲ್ ತಗೊಂಡಾಗ ಅವಾಗ ಏನಾಗುತ್ತೆ ಎಸ್ ಇಟ್ ಇಸ್ ಆಫ್ ಬೌಂಡೆಡ್ ವೇರಿಯೇಷನ್ ಮತ್ತೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಜಾಸ್ತಿ ನಿಮ್ಗೆ ಸ್ಟೇಟ್ಮೆಂಟ್ ಗಳು ಕೊಡ್ತಾರೆ ಕ್ವಶನ್ಸ್ ಗಳನ್ನ ಓಕೆನಾ ಏನಂತ ಇರುತ್ತೆ ಅಂದ್ರೆ ನಿಮ್ಗೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇದನ್ನ ನೆನ್ಪಿಕೊಳ್ಳಿ ನೈದರ್ ಕಂಟಿನ್ಯೂಟಿ ನಾರ್ ಯೂನಿಫಾರ್ಮ್ ಕಂಟಿನ್ಯೂಟಿ ಯೂಸಿ ಅಲಾಂಗ್ ವಿತ್ ಬೌಂಡೆಡ್ನೆಸ್ ನಾಟ್ ಕನ್ಫರ್ಮ್ಸ್ ದಿ ಫಂಕ್ಷನ್ ಆಫ್ ಬೌಂಡೆಡ್ ವೇರಿಯೇಷನ್ ಅಂತ ಹೇಳುತ್ತೆ ಅಂದ್ರೆ ಈ ಮೂರನ್ನ ಇಟ್ಕೊಂಡು ಅದೇ ನಾವು ಕಂಟಿನ್ಯೂಟಿ ಇದ್ದ ತಕ್ಷಣ ನಾವು ಈಗ ರೀಮನ್ ಇಂಟಿಗ್ರಬಲ್ ಏನ್ ಹೇಳಿದ್ವಿ ಹೇಳಿ ಇಫ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಆನ್ ದಟ್ ಇಂಟರ್ವಲ್ ವಿ ಸೇ ಇಟ್ ಈಸ್ ರೀಮನ್ ಇಂಟಿಗ್ರಬಲ್ ಹೌದಾನೆ ಕಂಟಿನ್ಯೂಸ್ ಇದ್ರೆ ರೀಮನ್ ಇಂಟಿಗ್ರಬಲ್ ಅಂತ ಹೇಳಿದ್ವಿ ಸೊ ಫೈನೈಟ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟೀಸ್ ಇದ್ರೆ ರೀಮನ್ ಇಂಟಿಗ್ರಬಲ್ ಅಂತ ಹೇಳಿದ್ವಿ ಆತರ ಇಲ್ಲಿ ಕೇಳಕ್ ಆಗಲ್ಲ ಅಂದ್ರೆ ಯಾವ್ಯಾವ ಇಲ್ಲಿ ಮೇನ್ ಆಗಿ ಇಲ್ಲಿ ಕಂಟಿನ್ಯೂಟಿ ಯು ಸಿ ಮತ್ತೆ ಬೌಂಡೆಡ್ನೆಸ್ ಓಕೆನಾ ಈ ಮೂರನ್ನು ಇಟ್ಕೊಂಡು ಫಂಕ್ಷನ್ ಆಫ್ ಬೌಂಡೆಡ್ ವೇರಿಯೇಷನ್ ಬಗ್ಗೆ ಏನು ಮಾತಾಡಕ್ ಆಗಲ್ಲ ಅಂತ ಹಿಂಗೆ ಸ್ಟೇಟ್ಮೆಂಟ್ ಅಲ್ಲಿ ಕೊಡ್ತಾನೆ ಸೊ ಕಂಟಿನ್ಯೂಟಿ ಇಂಪ್ಲೈಸ್ ಫಂಕ್ಷನ್ ಆಫ್ ಬೌಂಡೆಡ್ ವೇರಿಯೇಷನ್ ಅಂತ ಕೊಡ್ತಾನೆ ಅದನ್ನ ಟ್ರೂ ನ ಹೇಳ್ಬೇಕಾ ಫಾಲ್ಸ್ ಹೇಳ್ಬೇಕಾ ಫಾಲ್ಸ್ ಅಂತ ಹೇಳ್ಬೇಕು ಯಾಕಂದ್ರೆ ಕಂಟಿನ್ಯೂಟಿ ಇಟ್ಕೊಂಡು ನಾವು ಹೇಳಕ್ ಆಗಲ್ಲ ಯು ಸಿ ಇಟ್ಕೊಂಡು ಹೇಳಕ್ ಆಗಲ್ಲ ಬೌಂಡೆಡ್ನೆಸ್ ನ ಇಟ್ಕೊಂಡು ಹೇಳಕ್ ಆಗಲ್ಲ ಓಕೆನಾ ಮೂರನ್ನು ಇಟ್ಕೊಂಡು ನಾವು ಬೌಂಡೆಡ್ ವೇರಿಯೇಷನ್ ಬಗ್ಗೆ ನಾವು ಏನು ಮಾತಾಡಕ್ ಆಗಲ್ಲ ಅಂತ ಇದ್ರಂತ ನೆಕ್ಸ್ಟ್ ಇದು ನೆನಪಿರ್ಲಿ ನಿಮ್ಗೆ ಅಲ್ಫಾ ಬೀಟಾ ರಿಸಲ್ಟ್ ಏನಂದ್ರೆ ಫಾರ್ ಅಲ್ಫಾ ಗ್ರೇಟರ್ ದನ್ 0 ಅಂಡ್ ಬೀಟಾ ಗ್ರೇಟರ್ ದನ್ 0 ಇದು ಫಂಕ್ಷನ್ ಈ ತರ ಇದಾರೆ ಎಕ್ಸ್ ಪವರ್ ಅಲ್ಫಾ ಸೈನ್ ಆಫ್ 1 by x to the power ಬೀಟಾ ಈ ತರ ಏನಾದ್ರು ಎಕ್ಸ್ ನಾಟ್ ಈಕ್ವಲ್ ಟು 0 ಎಕ್ಸ್ ಇಸ್ ಈಕ್ವಲ್ ಟು 0 ಈ ತರ ಸೇಮ್ ಇಲ್ಲಿ ಸೈನ್ ಜಾಗದಲ್ಲಿ ಕಾಸ್ ಗ್ರೂಪ್ ಕೂಡ ಅದು ಅಪ್ಲೈ ಆಗುತ್ತೆ ಆರ್ ಆಫ್ ಬೌಂಡೆಡ್ ವೇರಿಯೇಷನ್ ಆನ್ 0 1 ಇಫ್ ಅಂಡ್ ಓನ್ಲಿ ಇಫ್ ನೆನ್ಪಿಡ್ಲಿ ಇದು ಇಫ್ ಅಂಡ್ ಓನ್ಲಿ ಇಫ್ ಅಲ್ಫಾ ಗ್ರೇಟರ್ ದ್ಯಾನ್ ಬೀಟಾ ಅಷ್ಟೇ ಮುಗಿದೋಯ್ತು ಅಂದ್ರೆ ನೀವ್ ಏನ್ ನೋಡ್ಬೇಕಂದ್ರೆ ಈ ಪವರ್ ಗಳನ್ನ ಕಂಪೇರ್ ಮಾಡಿದ್ರೆ ಸಾಕು ಆ ಪವರ್ ಅಲ್ಲಿ ಅಲ್ಫಾ ದೊಡ್ಡದಿರ್ಬೇಕು ಯಾವತ್ತೂ ಕೂಡ ನಿಮ್ಗೆ ಹಿಂಗಿದ್ರೆ ಈಗ ಎಕ್ಸ್ ಸೈನ್ ಆಫ್ 1 by x 0 ಅಂತ ಇರುತ್ತೆ ಇದೇ ಅಂತ ಹೇಳ್ಬೇಕು ನೀವು ಸಾರಿ x is equal to 0 ಇದು ಫಂಕ್ಷನ್ ಆಫ್ ಬೌಂಡೆಡ್ ವೇರಿಯೇಷನ್ ಆಗುತ್ತಾ ಆಗಲ್ಲ
ಆಗಲ್ಲ ಸರ್. ಆಗಲ್ಲ, ಯಾಕಂದ್ರೆ ಆಲ್ಫಾ ಗ್ರೇಟರ್ ದನ್ Since alpha is equal to beta. ಇದು ಇಫ್ ಅಂಡ್ ಓನ್ಲಿ ಇಫ್ ಆಗಿರೋದ್ರಿಂದ ನೀವು ಅಲ್ಫಾ ಗ್ರೇಟರ್ ದನ್ ಬೀಟಾ ಆಗ್ಲಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಹೇಳ್ಬಿಡಿ ಅಷ್ಟೇ, ಇಟ್ ಈಸ್ ನಾಟ್ ಬೌಂಡೆಡ್ ವೇರಿಯೇಷನ್ ಅಂತ. ಸೊ 1 is equal to 1 ಬರ್ತಾ ಇದೆ ಅಂದ್ರೆ ಆಗಲ್ಲ, ಇಲ್ಲಿರೋ ಇದೇ ಪವರ್ ದೊಡ್ಡದಿರ್ಬೇಕು. ಸೊ ನಿಮಗೆ ಇಲ್ಲಿ ಸ್ಕ್ವೇರ್ ಇತ್ತು ಅಂದ್ರೆ ಅವಾಗ ಏನ್ ಹೇಳ್ಬೋದು ನಾವು, ಎಸ್ ಇಟ್ ಇಸ್ ಬೌಂಡೆಡ್ ವೇರಿಯೇಷನ್. ಇದನ್ನ ಕ್ಲಿಯರ್ ಆಯ್ತಾ? ಸರ್ ಇಂಟರ್ವಲ್ ಇಂಟರ್ವಲ್ 0, 1 ಅಲ್ಲೇ ಇರ್ಬೇಕು ಈ ರಿಸಲ್ಟ್ ಗೆ. 0, a ಆಗಿರ್ಬೇಕಾ ಅಥವಾ 1 ಆಗಿರ್ಬೇಕು ಸರ್? 0, 1 ಇರ್ಬೇಕು. 19 ಇನ್ನೊಂದು ಎಕ್ಸ್ ಪವರ್ ಅಲ್ಫಾ ಇಂಟು ಸೈನ್ ಆಫ್ ಪೈ ಬೈ ಎಕ್ಸ್ ಇದೆ. ಈ ರಿಸಲ್ಟ್ ತುಂಬಾ ಯೂಸ್ ಮಾಡಿದ್ದಾರೆ, ಹಂಗಾಗಿ ಈ ರಿಸಲ್ಟ್ ಎರಡು ಕೊಟ್ಟಿದ್ದೀನಿ. ಮತ್ತೆ ಈ ತರ ಏನಾದ್ರು ಇದ್ರೆ ಇಲ್ಲಿ ಪೈ ಬೈ ಎಕ್ಸ್ ಅಂತ ಒಳಗಡೆ ಬಂದ್ರೆ ಇವಕ್ಕೆಲ್ಲ ಪ್ರೂಫ್ ಇದೆ. ಇವಕ್ಕೆಲ್ಲ ನೀವು ಏನ್ ಮಾಡಿದ್ರೆ ಎನ್ ಸಬ್ ಇಂಟರ್ವಲ್ಸ್ ನ ತಗೊಂಡು ನೀವು ಎನ್ ಈಕ್ವಲ್ ಪಾರ್ಟಿಷನ್ಸ್ ತಗೊಂಡು ನೀವು 1/n n+1 ಆತರ ಎಲ್ಲ ತಗೊಂಡು ಮಾಡ್ಕೊಂಡಿದ್ರೆ ಅವೆಲ್ಲ ತುಂಬಾ ದೊಡ್ಡ ಪ್ರೂಫ್ಗಳು ಕಥೆ ಆಗುತ್ತೆ, ಅವೆಲ್ಲ ಏನ್ ಬೇಡ. ಸೊ ಎಕ್ಸ್ ಪವರ್ ಅಲ್ಫಾ ಸೈನ್ ಆಫ್ ಪೈ ಬೈ ಎಕ್ಸ್ ಇದ್ರೆ ಅಥವಾ ಕಾಸ್ ಆಫ್ ಪೈ ಬೈ ಎಕ್ಸ್ ಇದ್ರೆ ಅವಾಗ ಫಂಕ್ಷನ್ ಆಫ್ ಬೌಂಡೆಡ್ ವೇರಿಯೇಷನ್ ಆಗ್ಬೇಕಂದ್ರೆ ಇಲ್ಲೂ ಕೂಡ ನಿಮ್ಗೆ ಏನಾಗುತ್ತೆ ಕಂಡೀಷನ್ ಇಫ್ ಅಂಡ್ ಓನ್ಲಿ ಇಫ್ ಅಲ್ಫಾ ಏನಾಗಿರ್ಬೇಕು, ಗ್ರೇಟರ್ ದ್ಯಾನ್ 1 ಆಗಿರ್ಬೇಕು. ನೆನ್ಪಿಟ್ಕೊಳ್ಳಿ, ಅಲ್ಫಾ ಗ್ರೇಟರ್ ದ್ಯಾನ್ 1 ಆಗಿರುತ್ತೆ, ಎಸ್ ಇಟ್ ಇಸ್ ಫಂಕ್ಷನ್ ಆಫ್ ಬೌಂಡೆಡ್ ವೇರಿಯೇಷನ್. Bounded variation. Next is also important. If f and g are of bounded variations on AB, f plus g, f minus g, f g ಅಲ್ವಾ? ಇಷ್ಟು ಕೂಡ ನಿಮ್ಗೆ ಫಂಕ್ಷನ್ಸ್ ಆಫ್ ಬೌಂಡೆಡ್ ವೇರಿಯೇಷನ್ ಆಗ್ತವೆ. ಎಫ್ ಪ್ಲಸ್ ಎಫ್ ಮೈನಸ್ ಎಫ್ ಇಂಟು ಜಿ ಕೆ ಎಫ್ ಎಫ್ ಬೈ ಜಿ ಮ್ಯಾಕ್ಸಿಮಮ್ ಎಫ್ ಜಿ. ಮ್ಯಾಕ್ಸಿಮಮ್ ಎಫ್ ಜಿ ಡೆಫಿನೇಷನ್ ಗೊತ್ತಿದ್ಯಾ? ಮ್ಯಾಕ್ಸಿಮಮ್ ಎಫ್ ಜಿ ಹೇಳಿ ನೋಡೋಣ. mod ಎಫ್ ಪ್ಲಸ್ plus ಜಿ g ಬೈ ಟು ಪ್ಲಸ್ mod ಎಫ್ mod minus g ಬೈ ಟು. ಮಿನಿಮಮ್ ಏನಾಗುತ್ತೆ, ಎಫ್ ಪ್ಲಸ್ ಜಿ ಬೈ ಟು minus mod f minus g by 2, or else you can take that 1/2 ತೆಗೆದು ಆಚೆಗೆ ಅವೆಲ್ಲವೂ ಕೂಡ ಏನಾಗ್ತವೆ, ಬೌಂಡೆಡ್ ವೇರಿಯೇಷನ್ ಆಗ್ತವೆ, provided f and g are bounded variations. Next, see if f is a function of bounded variation, then mod f is also a function of bounded variation. f function of bv ಆದ್ರೆ mod f ಕೂಡ bv ಆಗುತ್ತೆ. ಬಟ್ ಕಾನ್ವರ್ಸ್ ಇಸ್ ನಾಟ್ ಟ್ರೂ. ಕಾನ್ವರ್ಸ್ ಕೂಡ ಟ್ರೂ ಆಗಲ್ಲ. ಯಾಕಲ್ಲ ಅಂದ್ರೆ ಒಂದು ಎಕ್ಸಾಂಪಲ್ ತಗೊಂಡೆ. ಸೊ ದಿಸ್ ಇಸ್ ಅ ಡಿರಿಚ್ಲೆಟ್ ಫಂಕ್ಷನ್. ಇನ್ನೊಂದು ಡಿರಿಚ್ಲೆಟ್ ಫಂಕ್ಷನ್ ನೆವರ್ ಬಿ ದಿಸ್ ಒನ್, ಯಾವುದು ಫಂಕ್ಷನ್ ಆಫ್ ಬೌಂಡೆಡ್ ವೇರಿಯೇಷನ್ ಆಗಲ್ಲ. ಯಾಕೆಂತ ನೋಡಿ, ಈಗ ಇದಕ್ಕೆ ಈಗ ಇದು ಆಗಲ್ಲ, ಬೌಂಡೆಡ್ ವೇರಿಯೇಷನ್ ಇಸ್ ನಾಟ್ ಅ ಬೌಂಡೆಡ್ ವೇರಿಯೇಷನ್. ಬಟ್ ಮಾಡ್ಯುಲಸ್ ತಗೊಂಡಾಗ ಏನಾಗುತ್ತೆ, ನಿಮ್ಗೆ ಆನ್ಸರ್ 1 ಬರುತ್ತೆ. ಸೊ ಅವಾಗ 1 is a what? It is constant ಅಲ್ವಾ? Constant function is of bounded variation ಅಲ್ವಾ? So ಹಂಗಾಗಿ it is of bounded variation. So this is a Dirichlet function. ಅದು ಯಾಕೆ ಬೌಂಡೆಡ್ ವೇರಿಯೇಷನ್ ಆಗಲ್ಲ ಅಂತ ಡೈರೆಕ್ಟ್ಲಿ ನೆನ್ಪಿಟ್ಕೊಂಡಿಲ್ಲ ಅಂದ್ರೆ ಡಿರಿಚ್ಲೆಟ್ ಫಂಕ್ಷನ್ ಇಲ್ಲಿ 0, 1 ಕೊಟ್ಟರು ಕೂಡ ಆಗಲ್ಲ. ಸೊ ಇಲ್ಲಿ 0, 1 ಕೊಟ್ಟರು ಕೂಡ x belongs to q, x belongs to q ಅಂತ ಕೊಟ್ಟರು ಕೂಡ ಆಗಲ್ಲ. ಓಕೆನಾ? ಸೊ ಜನರಲ್ ಆಗಿ ಯೋಚನೆ ಮಾಡೋದಾದ್ರೆ ಯಾಕೆ ಆಗಲ್ಲ ಅಂತ ಹೆಂಗ್ ಹೇಳ್ಬೋದು ಇದನ್ನ? ಈಗ ಅದನ್ನ ಡಿಫೈನ್ ಮಾಡ್ತಾವೆ. ಸೊ ಓವರ್ ದಿಸ್ ಇಂಟರ್ವಲ್ 0, 1 ಅದನ್ನ ಡಿಫೈನ್ ಮಾಡ್ತಾ ಹೋದ್ರೆ ವೇರಿಯೇಷನ್ ಪಾರ್ಟಿಷನ್ ತಗೊಂಡಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನ್ ಬರುತ್ತೆ, ಡಿಫ್ರೆನ್ಸಸ್ ಬಿಟ್ವೀನ್ ದೀಸ್ ಟು ಏನ್ ಬರುತ್ತೆ, ಇಲ್ಲ 1 ಬರ್ತಾ ಇರುತ್ತೆ, ಇಲ್ಲ -1 ಬರ್ತಾ ಇರುತ್ತಲ್ವಾ? ಸೊ ನಿಮ್ಗೆ ಆನ್ಸರ್ ಏನಾಗ್ಬಿಡುತ್ತೆ, ನಿಮ್ಗೆ ಡೈವರ್ಜೆಂಟ್ ಆಗ್ಬಿಡುತ್ತೆ ಅದು ಮಾಡ್ಯುಲಸ್ ತಗೊಂಡಾಗ. ಸೊ ಆ ದಿಕ್ಕಲ್ಲಿ ನಾವೇನಂತೀವಿ ಗೊತ್ತಾ, ಇಟ್ ಇಸ್ ನಾಟ್ ಬೌಂಡೆಡ್ ವೇರಿಯೇಷನ್ ಅಂತ ಹೇಳ್ತೀವಿ ಅಷ್ಟೇ.
ಡಿರಿಚ್ಲೆಟ್ ಫಂಕ್ಷನ್ ಏನ್ ಯಾವ ಕೊಡ್ತಾರೆ ಈ ತರ ಕೊಟ್ಟಿರ್ತಾರೆ ಡಿರಿಚ್ಲೆಟ್ ಫಂಕ್ಷನ್ ಅದು ಯಾವ ಬೌಂಡೆಡ್ ವೇರಿಯೇಷನ್ ಆಗಲ್ಲ. ತುಂಬಾ ಸರಿ ಕೊಡ್ತಾರೆ ಈ ತರ ಇದೇ ತರ ಕ್ವಶನ್ಸ್ ಬೌಂಡೆಡ್ ವೇರಿಯೇಷನ್ ಆಗಲ್ಲ. ಯಾವುದೇ ಇಲ್ಲಿ ವ್ಯಾಲ್ಯೂಸ್ ಏನೇ ಚೇಂಜ್ ಮಾಡಿದ್ರು ಕೂಡ 1 ಮತ್ತೆ -1 ಜಾಗದಲ್ಲಿ ಅವು ಯಾವ ಬೌಂಡೆಡ್ ವೇರಿಯೇಷನ್ ಆಗಲ್ಲ ನೋಡ್ತಿಲ್ಲ ಅಷ್ಟೇ. So if f of x is bounded variation on AC, A, C and C, B, which implies f is also bounded variation on AB. So ಇಲ್ಲಿ C belongs to closed interval A, B. C ಅನ್ನೋದು ಯಾವ್ದಾದ್ರು ಒಂದು ನಂಬರ್ ತಗೊಂಡ್ರೆ AB ನಲ್ಲಿ ಅವಾಗ ಅದರ ಸ್ಪ್ಲಿಟ್ ಮಾಡಿದಾಗಲೂ ಕೂಡ ಅದು ಆಗುತ್ತೆ bounded variation. ಓಕೆನಾ? Converse is also true ಅಂತ ಇದೆ. Converse true ಅಂತ ಅಂದ್ರೆ ಅದರ್ಥ if a function is bounded variation on this interval, then you take any sub intervals. ಇವನ್ನ ನೀವು ಪಾರ್ಟಿಷನ್ ತರ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸ್ಪ್ಲಿಟ್ ಮಾಡ್ಕೊಂಡು ಕೂಡ ಅದರಲ್ಲೂ ಡೆಫಿನೆಟ್ಲಿ ಅದೇನಾಗುತ್ತೆ ಬೌಂಡೆಡ್ ವೇರಿಯೇಷನ್. ಟೋಟಲ್ ಸೆಟ್ ಅಲ್ಲೇ ಬೌಂಡೆಡ್ ವೇರಿಯೇಷನ್ ಆಗಿದೆ ಅಂತ ಅಂದ್ರೆ ಸಬ್ ಇಂಟರ್ವಲ್ಸ್ ಅಲ್ಲೂ ಕೂಡ ಡೆಫಿನೆಟ್ಲಿ ಅದೇನಾಗುತ್ತೆ ಬೌಂಡೆಡ್ ವೇರಿಯೇಷನ್ ಆಗಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಸೊ ಡಿಕಂಪೋಸಿಷನ್ ಥಿಯರಮ್ ಅಂತ. ಸೊ ಈ ಥಿಯರಮ್ ಏನ್ ಹೇಳುತ್ತೆ ಅಂತ ಅಂದ್ರೆ if f from A, B to R and it is f and f is a bounded variation ಅಂತ ಅನ್ಕೊಳ್ಳೋಣ. f is of bounded variation ಅಂತ ಅನ್ಕೊಳ್ಳೋಣ. ಇದು if and only if. So if and only if there exists two monotonically increasing functions f1 f2. ಓಕೆನಾ? ಸೊ f1 f2 ಎರಡು monotonically increasing exist ಆಗ್ತಾವಂತೆ on A, B such that f can be expressed in this way. f is equal to f1 minus f2 ಅಂದ್ರೆ we can express the function ಅಂದ್ರೆ bounded variation ಆಗಿರುವಂತಹ ಫಂಕ್ಷನ್ ನ we can express as a difference of two monotonically increasing functions. ಅಲ್ವಾ? ಆ ತರ ಎಕ್ಸ್ಪ್ರೆಸ್ ಮಾಡ್ಬೋದಂತೆ. ದಿಸ್ ಇಸ್ if and only if. ಸೊ ನೋಡಿ, ಈಗ ಸಪೋಸ್ ಹಿಂಗ್ ಕೇಳ್ತಾರೆ f of x equal to this is a greatest integer function minus x square on 0, 2 ನಲ್ಲಿ ಇದು ಬೌಂಡೆಡ್ ವೇರಿಯೇಷನ್ ಆಗುತ್ತಾ ಅಂತಂದ್ರೆ ಎಸ್ ಆಬ್ವಿಯಸ್ಲಿ ಆಗುತ್ತೆ. ಯಾಕಂತಂದ್ರೆ ಎಕ್ಸ್ ಸ್ಕ್ವೇರ್ ಅನ್ನೋದು ಏನಿದೆ ಇಲ್ಲಿ, ಎಕ್ಸ್ ಸ್ಕ್ವೇರ್ ಇಸ್ ವಾಟ್, ಇಟ್ ಈಸ್ ಇನ್ಕ್ರೀಸಿಂಗ್ ಅಲ್ವಾ? ಎಕ್ಸ್ ಸ್ಕ್ವೇರ್ ಇಸ್ ಇನ್ಕ್ರೀಸಿಂಗ್ ಆನ್ ದಿಸ್ ಇಂಟರ್ವಲ್. ಎಕ್ಸ್ ಸ್ಕ್ವೇರ್ ಇಸ್ ಇನ್ಕ್ರೀಸಿಂಗ್ ಆನ್ 0, 2. ಇವನ್ ಮಾಡ್ಯುಲಸ್ ಗ್ರೇಟೆಸ್ಟ್ ಇಂಟಿಜರ್ ಎಕ್ಸ್ ಆಲ್ಸೋ ಇನ್ಕ್ರೀಸಿಂಗ್ ಆನ್ 0, 2 ಅಲ್ವಾ? Yes, sir. ಸೊ ಹಂಗಾಗಿ ಅಂಡ್ ದ ಟೋಟಲ್ ಫಂಕ್ಷನ್ ಏನ್ ಕೊಟ್ಟಿದ್ದಾರೆ, ದಟ್ ಈಸ್ ದ ಡಿಫರೆನ್ಸ್ ಆಫ್ ಟು ಇನ್ಕ್ರೀಸಿಂಗ್ ಫಂಕ್ಷನ್ಸ್. Difference of two increasing. So this increasing difference of increasing is what? Bounded variation. ಅಷ್ಟೇ. ಅಂದ್ರೆ ನೀವು ಈ ಫಂಕ್ಷನ್ ಏನಾದ್ರು ಈ ತರ ಕೊಟ್ಟಾಗ ನೀವು ಅದು ಆ ತರ ಅಪ್ರೋಚ್ ಅಲ್ಲಿ ನೋಡಿ ಡಿಫ್ರೆನ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದಾ, ಅದು ಏನಾಗಿರ್ಬೇಕು, ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಇರ್ಬೇಕು ಆ ಫಂಕ್ಷನ್ಸ್ ಗಳು. ಆ ತರ ಇದ್ದಾಗ ಅದನ್ನ ಬೌಂಡೆಡ್ ವೇರಿಯೇಷನ್ಸ್ ಅಂತ. ಇವೆಲ್ಲ ರಿಸಲ್ಟ್ಸ್ ಗಳು ನೆನಪಿರ್ತೀವಿ. ಇನ್ನೊಂದೇನಪ್ಪಾ ಅಂತಂದ್ರೆ ಎಫ್ ಫ್ರಮ್ A to B, A, B to R is of bounded variation, then f is Riemann integrable. ಓಕೆನಾ? ಬೌಂಡೆಡ್ ವೇರಿಯೇಷನ್ ಯಾವ್ಯಾವ ಆಗ್ತವೆ ಅವೆಲ್ಲವೂ ಕೂಡ Riemann integrable ಆಗ್ತವೆ. ಕಾನ್ವರ್ಸ್ ಇಲ್ಲ. ಇಷ್ಟೇ. ಬೌಂಡೆಡ್ ವೇರಿಯೇಷನ್ ಇದ್ದಾವೆಲ್ಲ Riemann integrable ಆಗ್ತವೆ. ಸೊ ಇಷ್ಟು ರಿಸಲ್ಟ್ 13 ರಿಸಲ್ಟ್ ಗಳನ್ನ ನೆನ್ಪಿಟ್ಕೊಂಡು ನೀವು ಪ್ರಾಬ್ಲಮ್ಸ್ ನ ಮಾಡ್ಬೇಕಾಗುತ್ತೆ. ಕ್ಲಿಯರಾ? ಸಾಕು, ಇಷ್ಟಲ್ಲೇ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೊಡ್ತಾರೆ ಕ್ವಶನ್ಸ್ ಗಳು. ಈಗ ಸ್ವಲ್ಪ ಈಗ ರೀಮನ್ ಇಂಟಿಗ್ರೇಷನ್ ಪ್ಲಸ್ ಬೌಂಡೆಡ್ ವೇರಿಯೇಷನ್ ಇವೆರಡು ಸೇರಿಸಿ ಈಗ ಕ್ವಶನ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಕ್ವಶನ್ಸ್ ಯಾವ್ದು ಇದೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಹೋಲ್ಡ್ಸ್ ಫಾರ್ ಎ ಫಂಕ್ಷನ್ f from 0, 1 to R ಅಂತ ಒಂದು ಫಂಕ್ಷನ್ ಡಿಫೈನ್ ಆಗಿದೆ. Option A correct. If f is a found, just ರಿಸಲ್ಟ್ ಇದು. ಬೌಂಡೆಡ್ ವೇರಿಯೇಷನ್ ಇಂಪ್ಲೈಸ್ ರಿಮಾನ್ ಇಂಟಿಗ್ರಬಲ್ ಅಂತ ಹೇಳ್ತಿದ್ದಾರೆ. ಎಸ್, ಇಟ್ ಇಸ್ ಕರೆಕ್ಟ್. ಇಟ್ ಇಸ್ ಎ ಕರೆಕ್ಟ್. ಬಟ್ ಇವೇ ಅಲ್ವಾ ನೋಡಿ, ನಾನು ಮತ್ತೆ ಇದನ್ನ ಯಾಕಲ್ಲ ಅಂತ ಹೇಳ್ತೀವಿ ನಾವು? Uniform Bounded continuous variation ಇಟ್ಕೊಂಡು bounded variation ಹೇಳಕ್ಕಾಗಲ್ಲ. ಅದ್ರ ಬಗ್ಗೆ ಅವೆರಡೂ ಇದನ್ನೇ ಮಾಡಕ್ಕಾಗಲ್ಲ ಅಂತ ಹೇಳಿದ್ವಿ. ಮತ್ತೆ ಬೌಂಡೆಡ್ ಇಂಪ್ಲೈಸ್ ಬೌಂಡೆಡ್ ವೇರಿಯೇಷನ್? ನೋ, ನೀಡ್ ನಾಟ್ ಬಿ. ಬಟ್ ಬೌಂಡೆಡ್ ವೇರಿಯೇಷನ್ BV implies bounded, ಕರೆಕ್ಟಾ? Yes, sir. BV implies bounded. Uniformly continuous, then it is ಇದು ಹೇಳಕ್ಕಾಗಲ್ಲ. So option A is correct.
then this one. Consider the function f of x is equal to x sin of 1 by x 0 to 1. X is equal to function value is 0 when x is equal to 0. Then which of the following statements is true? ಈಗ ಆಪ್ಷನ್ ನೀವು ಡಿಸ್ಕಾರ್ಡ್ ಮಾಡೋದ್ರ ಕಡೆ ಗಮನ ಕೊಡಿ. ಇದು ಯಾವ್ದಕ್ಕಾಗಲ್ಲ. ಈಗ ನೋಡಿ ಕ್ವಶನ್ ಅಲ್ಲಿ ಎಷ್ಟು ಟಾಪಿಕ್ ಮಿಕ್ಸ್ ಮಾಡಿದಾನೆ ಹೇಳಿ. ಕಂಟಿನ್ಯೂಟಿ ಮಿಕ್ಸ್ ಮಾಡಿದ್ದಾನೆ, ಡಿಫರೆನ್ಷಿಯಬಿಲಿಟಿ, ರಿಮನ್ ಇಂಟಿಗ್ರಲ್, ಬೌಂಡೆಡ್ ವೇರಿಯೇಷನ್ ಎಲ್ಲಾನು ಹಾಕ್ಬಿಟ್ಟಿದ್ದಾನೆ. ಈಗ ಒಂದೊಂದೇ ನೋಡ್ತಾ ಕಂಟಿನ್ಯೂಸ್ ಆಗುತ್ತಾ? ಸಿ ಡಿ ಹೋಗ್ಬಿಡುತ್ತೆ ಸರ್. ಸಿ ಡಿ ಹೋಗುತ್ತಾ? ಸಿನು ಹೋಗ್ಬಿಡುತ್ತೆ, ಡಿ ಹೋಗ್ಬಿಡುತ್ತೆ. ಬೌಂಡೆಡ್ ವೇರಿಯೇಷನ್ ಅಂದ್ರೆ ಆಲ್ಫಾ ಬೀಟಾ ರಿಸಲ್ಟ್ ಅಲ್ಲಿ ಅದು ಹೋಗುತ್ತೆ. ಕ್ಯಾನ್ಸಲ್. ಸಿ ಕ್ಯಾನ್ಸಲ್, ಆಲ್ಫಾ ಬೀಟಾ ರಿಸಲ್ಟ್ ಮೇಲೆ ಇದನ್ನು ಕ್ಯಾನ್ಸಲ್ ಮಾಡಿದ್ರಿ. ಆಲ್ಫಾ ಬೀಟಾ ರಿಸಲ್ಟ್ ಅಲ್ಲಿ ಅದು ಹೋಯ್ತು. ನೆಕ್ಸ್ಟ್ ಕಂಟಿನ್ಯೂಟಿ ಚೆಕ್ ಮಾಡಿ. ಕಂಟಿನ್ಯೂಟಿ ಅಂತಂದ್ರೆ ಈಕ್ವಲ್ ಇರ್ಬೇಕಲ್ವಾ. ಫಸ್ಟ್ ಆಫ್ ಆಲ್ ಇದು ಲಿಮಿಟ್ ಕಂಡಿದ್ದೀರಿ. ಸೊ ಲಿಮಿಟ್ x tends to 0 to infinity. sin of 1 by x ಸೇಮ್ ಬರುತ್ತೆ, ಆನ್ಸರ್ 0 ಬರುತ್ತಲ್ವಾ? ಎಸ್ ಸರ್, 0. ಯಾಕಂದ್ರೆ ಒಂದು 0 ಹೋಗಿ ಇನ್ನೊಂದು ಬೌಂಡೆಡ್ ಇತ್ತು ಅಂತ ಅಂದ್ರೆ ನಾವೇನಂತ ಹೇಳ್ತೀವಿ? ಆನ್ಸರ್ 0 ಅಂತ ಹೇಳ್ತೀವಿ. ಓಕೆ, ಇದು 0 ಬಂತು ಅಂದ್ರೆ ಇದೇನಂತ ಹೇಳ್ಬೋದು ನಾವೀಗ? ಇಲ್ಲೂ 0 ಇದೆ, ಫಂಕ್ಷನ್ ವ್ಯಾಲ್ಯೂ 0 ಇದೆ. ಸೊ ಹಂಗಾಗಿ ಏನಂತ ಹೇಳ್ಬೋದು ನಾವು? ಎಫ್ ಎಸ್ ಕಂಟಿನ್ಯೂಸ್ ಅಂತ ಹೇಳ್ಬೋದು. ಎಫ್ ಎಸ್ ಕಂಟಿನ್ಯೂಸ್ ಅಂತ ಅಂದ್ರೆ ಸೆಕೆಂಡ್ ಆಪ್ಷನ್ ತೆಗೆದಾಕ್ಬೋದು ಅಲ್ವಾ? ಡಿಫ್ರೆನ್ಶಿಯಬಲ್ ಆಗಲ್ಲ ಅನ್ನೋದಕ್ಕಿಂತ ನಮ್ಗೆ ಗೊತ್ತಾಯ್ತು ಇಲ್ಲೇ ಆನ್ಸರ್. ಯಾಕಂದ್ರೆ ನಮ್ಗೆ ಇನ್ನೊಂದು ರಿಮನ್ ಇಂಟಿಗ್ರೇಷನ್ ಅಲ್ಲಿ ನೆನಪಿದೆಯಾ? ಫಸ್ಟ್ ರಿಸಲ್ಟ್ ಹೇಳಿದ್ 4 ರಿಸಲ್ಟ್ ಹೇಳಿದೆ ನಿಮ್ಗೆ. ಕಂಟಿನ್ಯೂಸ್ ಇದ್ರೆ ಕಂಟಿನ್ಯೂಟಿ ಇಂಪ್ಲೈಸ್ ಡಿಫರೆನ್ಷಿಯಬಿಲಿಟಿ, ಡಿಫರೆನ್ಷಿಯಬಿಲಿಟಿ ಅಲ್ಲ, ಕಂಟಿನ್ಯೂಟಿ ಇಂಪ್ಲೈಸ್ ರಿಮನ್ ಇಂಟಿಗ್ರಬಲ್ ಅಂತ ಹೇಳಿದ್ದೆ. ನೆನಪಿದೆಯಾ? ಫಸ್ಟ್ ರಿಸಲ್ಟ್, 4 ರಿಸಲ್ಟ್ ಅಲ್ಲಿ ಫಸ್ಟ್ ರಿಸಲ್ಟ್. ಕಂಟಿನ್ಯೂಟಿ ಚೆಕ್ ಮಾಡಿದ್ರೆ ಸಾಕು. ಕಂಟಿನ್ಯೂಸ್ ಇತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ರಿಮನ್ ಇಂಟಿಗ್ರಲ್ ಅಂತ ಹೇಳ್ಬೋದು. ಇದು ಡಿಫರೆನ್ಷಿಯಬಲ್ ಆಗುತ್ತೆ ಸರ್. ಇಲ್ಲ ಇದು ಡಿಫರೆನ್ಷಿಯಬಲ್ ಆಗಲ್ಲ. ನೋಡಿ ಡಿಫರೆನ್ಷಿಯಬಲ್ ಆಗಲ್ಲ ಅಂತ ಯಾಕೆ ಅಂತ ಹೇಳ್ತೇವೆ ವಯಸ್ಸು ನೋಡಿ. ಆಯ್ತು, ಡಿಫರೆನ್ಷಿಯಬಿಲಿಟಿ ಚೆಕ್ ಮಾಡೋದಿಲ್ಲ. x tends to 0 ಅಲ್ಲ, ಎಕ್ಸ್ ಸ್ಕ್ವೇರ್ ಇದ್ರೆ ಸರ್, ಎಕ್ಸ್ ಸ್ಕ್ವೇರ್ ಇದ್ರೆ ಎಕ್ಸ್ ಸ್ಕ್ವೇರ್ ಇದ್ರೆ ಬೌಂಡೆಡ್ ವೇರಿಯೇಷನ್ ಆಗ್ತಿತ್ತು. ಹೌದಾ? ಎಸ್ ಸರ್. ಹೌದು. ಈಗ ಇದು ಡಿಫರೆನ್ಷಿಯಬಲ್ ಆಗಲ್ಲ. ಯಾಕಂತಂದ್ರೆ ಎಕ್ಸ್ ಸೈನ್ ಆಫ್ 1 by x ಮೈನಸ್ 0 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 0 ಬರುತ್ತಲ್ವಾ ಲಿಮಿಟ್ ಡೆರಿವೇಟಿವ್. ಸೊ ಅವಾಗ ಏನಾಗುತ್ತೆ? ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ನಿಮ್ಗೆ ಅವಾಗ ಏನ್ ಉಳಿತೆ? ಲಿಮಿಟ್ x tends to 0 sin 1 by x ಬರುತ್ತೆ. ಸೊ ದಿಸ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಹಂಗಾಗಿ ಡೆರಿವೇಟಿವ್ ಎಕ್ಸಿಸ್ಟ್ ಆಗಲ್ಲ. ಸೊ ಹಂಗಾಗಿ ಇಟ್ ಇಸ್ ನಾಟ್ ಡಿಫರೆನ್ಷಿಯಬಲ್. ಸೊ ಮತ್ತೆ ಇದು ಈ ಫಂಕ್ಷನ್ ಬಗ್ಗೆ ತುಂಬಾ ದಿವಸದಿಂದ ಹೇಳ್ಬೇಕು ಅಂತ ಅಂದ್ಕೊಂಡು ಮರ್ತೋಗ್ತಿದೆ. ಇದನ್ನ ಟೋಮೆಸ್ ಫಂಕ್ಷನ್ ಅಂತ ಕರೀತಾರೆ. ಓಕೆನಾ? ಸೊ ಈ ಫಂಕ್ಷನ್ ತುಂಬಾ ಇಂಪಾರ್ಟೆಂಟ್. ಸೊ ಇದೇನಿದೆ ಇಲ್ಲಿ ಡಿಫೈನ್ ಆಗಿದೆ, ಎಫ್ ಆಫ್ ಎಕ್ಸ್ ಡಿಪೆಂಡ್ ಆನ್ 0 1, ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 if x is irrational, 1 by q whereas x is rational, and GCD of PQ ಏನಾಗಬೇಕು? 1 ಬರಬೇಕು. P by Q, x is equal to P by Q with GCD 1. So then ಈ ಫಂಕ್ಷನ್ ನಾವು ಇದನ್ನಂತ ಕರಿತೀವಿ. ಈ ಫಂಕ್ಷನ್ ಬಂದ್ಬಿಟ್ಟು ಡಿಸ್ಕಂಟಿನ್ಯೂಸ್. ನೋಡಿ ಈ ಫಂಕ್ಷನ್ ಪ್ರಾಪರ್ಟೀಸ್ ಬರ್ಬಿಡ್ತೀನಿ, ನೆನ್ಪಿಟ್ಕೊಳ್ಳಿ. ಈ ತರ ಫಂಕ್ಷನ್ ಎಲ್ಲೇ ಬಂದ್ರು ಕೂಡ ಈ 4 ಪ್ರಾಪರ್ಟೀಸ್ ಗಳನ್ನ ನಾನು ಹೇಳದ್ನ ನೆನ್ಪಿಟ್ಕೊಳ್ಳಿ. ಏನಪ್ಪಾ ಅಂತಂದ್ರೆ ಎಫ್ ಆಫ್ ಎಕ್ಸ್ ಎಸ್, ಅದಕ್ಕೆಲ್ಲ ಪ್ರೂಫ್ ಎಲ್ಲ ದೊಡ್ಡದಾಗಿದೆ, ಅದೆಲ್ಲ ಬೇಡ, ಜಸ್ಟ್ ನೆನ್ಪಿಟ್ಕೊಳ್ಳಿ. ಈ ಫಂಕ್ಷನ್ ಇದೇ ತರ ಫಂಕ್ಷನ್ ಬಂತಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಡಿಸ್ಕಂಟಿನ್ಯೂಸ್. ಇದನ್ನ ನೆನ್ಪಿಟ್ಕೊಳ್ಳಿ. ಬಟ್ ಆಲ್ ರಾಷನಲ್ಸ್. ಎರಡನೇ ಪಾಯಿಂಟ್ ಏನ್ ನೆನ್ಪಿಟ್ಕೊಂಡ್ರೆ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ at all QC. ಕಂಟಿನ್ಯೂಸ್ ಇರುತ್ತಂತೆ QC ನಲ್ಲಿ. ಅಂದ್ರೆ ಈಗ ನಿಮ್ಗೆ ಅದು ಮೊನ್ನೆ ಯಾವ್ದೋ ಒಂದ್ಸರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಏನಂತ ಅಂದ್ರೆ ದೇರ್ ಎಕ್ಸಿಸ್ಟ್ ಎ ಫಂಕ್ಷನ್ ವಿಚ್ ಇಸ್ ಕಂಟಿನ್ಯೂಸ್ ಅಟ್ ರಾಷನಲ್ಸ್ ಅಂಡ್ ಡಿಸ್ಕಂಟಿನ್ಯೂಸ್ ಅಟ್ ರಾಷನಲ್ಸ್. ಅದರ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತಾ ಅಂತ ಅಂದ್ರೆ ನೀವು ಹೇಳ್ಬೇಕು ಎಸ್ ಅಂತ. ದಟ್ ಈಸ್ ದಿಸ್ ಫಂಕ್ಷನ್.
ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಈ ಡೊಮೆಸ್ ಫಂಕ್ಷನ್ ಇದೆ, ಈ ಫಂಕ್ಷನ್ ಬಂದ್ಬಿಟ್ಟು ನೋವೇರ್ ಡಿಫರೆನ್ಷಿಯಬಲ್. ನೋವೇರ್ ಡಿಫರೆನ್ಷಿಯಬಲ್, ಕಂಟಿನ್ಯೂಟಿ ಆಯ್ತು, ಡಿಫರೆನ್ಷಿಯಬಲ್ ಆಯ್ತು, ಅಂಡ್ ದಿಸ್ ಈಸ್ ರಿಮಾನ್ ಇಂಟಿಗ್ರಬಲ್. ಬೌಂಡೆಡ್ ವೇರಿಯೇಷನ್ ಅಬೌಟ್ ಸರ್? ಅಬೌಟ್ ಬೌಂಡೆಡ್ ವೇರಿಯೇಷನ್ ಹೇಳಿಲ್ಲ ನಾನು. ರಿಮಾನ್ ಇಂಟಿಗ್ರಬಲ್ ಅಂತ ಹೇಳ್ತೀನಿ. ಬೌಂಡೆಡ್ ವೇರಿಯೇಷನ್ ಹೇಳಿಲ್ಲ, ರಿಮಾನ್ ಇಂಟಿಗ್ರಬಲ್ ಅಂತ ಹೇಳಿದ್ರೆ ಅಷ್ಟೇ. ಓಕೆ ಸರ್. ಈ 4 ಪ್ರಾಪರ್ಟೀಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಈ 4 ಪ್ರಾಪರ್ಟೀಸ್ ತುಂಬಾ ಇಂಪಾರ್ಟೆಂಟ್. ಈಗ ಫಸ್ಟ್ ಆಫ್ ಆಲ್ ಇದು ನೋಡಿ, ಕಂಟಿನ್ಯೂಸ್ ಅಟ್ ರಾಷನಲ್ಸ್ ಅಂತ ಇದೆ. ನೋ, ಇಟ್ ಈಸ್ ನಾಟ್ ಕಂಟಿನ್ಯೂಸ್ ಅಟ್ ರಾಷನಲ್ಸ್, ಇಟ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ ರಾಷನಲ್ಸ್. ಕಂಟಿನ್ಯೂಸ್ ಎಲ್ಲಿ? ಇರ್ರಾಷನಲ್ ಅಲ್ಲಿ ಕಂಟಿನ್ಯೂಸ್, ರಾಷನಲ್ ಅಲ್ಲಿ ಡಿಸ್ಕಂಟಿನ್ಯೂಸ್. ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ, ಹಂಗಾಗಿ ಇವೆರಡು ಆಗಲ್ಲ. ಸೊ ಡಿಸ್ಕಂಟಿನ್ಯೂಸ್ ಎವ್ರಿವೇರ್, ಇದು ಆಗಲ್ಲ. ಸೊ ಹಂಗಾಗಿ ರಿಮಾನ್ ಇಂಟಿಗ್ರಬಲ್. ನೋಡಿ, Bounded variation D. Variation. Alpha beta property. ಎಸ್, ಅಲ್ಫಾ ಬೀಟಾ ರಿಸಲ್ಟ್ ಮೇಲೆ ಡೈರೆಕ್ಟ್ ಆಗಿ ನಾವು ಡಿ ಚೂಸ್ ಮಾಡಬಹುದು. ಹಂಗಾಗಿ ಒಂದು ರೈಟ್ ಆದ್ಮೇಲೆ ಇನ್ನೇನು ಬೇರೆ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎಫ್ ಇಸ್ ಆಪ್ಷನ್ ಸಿ ನು ಕೂಡ ಡಿಫರೆನ್ಶಿಯಬಲ್ ಅಂತ ಕೊಟ್ಬಿಟ್ಟಿದೆ ಸರ್, ಬಟ್ ನಾಟ್ ಬಿ ವಿ ಅಂತ ಮಾಡಿ. ಡಿಫರೆನ್ಷಿಯಬಲ್ ಆಗುತ್ತೆ, ಬಟ್ ಅದೇ ಈ ನಾಟ್ ಬಿ ವಿ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಆಗಲ್ಲ. If be a real valued function defined on AB, then which of the following statements is false ಅಂತ ಕ್ಲಿಕ್ ಮಾಡಿ. ಸ್ಟೇಟ್ಮೆಂಟ್ ಓದ್ತಾ ಹೋಗೋಣ. If f is continuous on AB, then it is Riemann integrable. ಹೌದಾ ಇಲ್ವಾ? True. Sir, true. True. Yes, this is correct statement. If f is Riemann integrable, then mod f is also Riemann integrable. Yes, it's also correct. ಥರ್ಡ್ ಒನ್ ಫಾಲ್ಸ್. Third one false ಆಗುತ್ತೆ. So if mod f is Riemann integrable, then f is Riemann integrable. So no, ಯಾವ ಫಂಕ್ಷನ್ ತಗೊಂತೀರಿ ಹೇಳಿ? Dirichlet function ತಗೊಂತೀರಿ. So 1 ಮತ್ತೆ -1 ತಗೊಂಡ್ರಿ ಅಲ್ವಾ? So x belongs to q ಮತ್ತೆ x belongs to qc ಅಂತ. This is not Riemann integrable ಅಲ್ವಾ? Not Yes, R sir. integrable. ಬಟ್ ಇದಕ್ಕೆ ಮಾಡ್ಯುಲಸ್ ತಗೊಂಡಾಗ ಏನಾಗುತ್ತೆ? ಕಾನ್ಸ್ಟೆಂಟ್ ಬಂದ್ಬಿಡುತ್ತೆ ಅಲ್ವಾ? Yes, sir. So modulus of f of x is equal to what? 1 ಬರುತ್ತೆ. Since this is constant, therefore Riemann integrable ಆಗುತ್ತೆ. ಸೊ ಹಂಗಾಗಿ mod f Riemann integrable ಆದ ತಕ್ಷಣ f integrable ಅಂತ ಹೇಳಕ್ ಆಗಲ್ಲ. ದಿಸ್ ಇಸ್ ಫಾಲ್ಸ್. ಅಂದ್ರೆ ಇದೇ ತರ. ಫೋರ್ತ್ ಒನ್ ಕೂಡ ನೆನ್ಪಿಟ್ಟು ನೋಡಿ. If f is Riemann integrable, then f square is also Riemann. ಹೌದು, obviously. If f is Riemann integrable, then fg is also Riemann integrable. f and g are Riemann integrable. fg is also Riemann integrable ಅಂತ ಓದಿದ್ವಿ. Replace g with f only. ಅವಾಗ ಏನಾಗುತ್ತೆ? f into f square ಆಗುತ್ತೆ. is- That is f square is also Riemann integrable ಆಗುತ್ತೆ. Yes, this is also correct. So in false statement ಅಂದ್ರೆ third one. ನೀವೇನ್ ಮಾಡಿ ಅಂತಂದ್ರೆ ಫಂಕ್ಷನ್ಸ್ ಗಳ ಜೊತೆ ಸಿಮಿಲರ್ ನಾವು ಬಾಂಧವ್ಯ ಬೆಳೆಸ್ಕೋಬೇಕು. ಇಲ್ಲಿ ರಿಯಲ್ ಅಲ್ಲಿ ನಾವು ಜಾಸ್ತಿ ಸ್ಟ್ರಾಂಗ್ ಆಗ್ಬೇಕಾದ್ರೆ ಫಂಕ್ಷನ್ಸ್ ಗಳು ಗೊತ್ತಿರ್ಬೇಕು. ಒಂದು ಆಪ್ಷನ್ ಡಿಸ್ಕಾರ್ಡ್ ಮಾಡಕ್ಕಾಗ್ಲಿ, ಆ ತರದ್ದು ಅಪ್ರೋಚ್ ಇರುತ್ತೆ. ಲೆಟ್ ಎ ಫಂಕ್ಷನ್ f from 0, 1 to r be defined by this Dirichlet function. ಏನಾಗುತ್ತೆ ಹೇಳಿ? Dirichlet ಫಂಕ್ಷನ್ ಕಂಟಿನ್ಯೂಸ್ ಇದೆಯಾ? ಇಲ್ಲಿ ಎರಡೂ ಕಡೆ ಕಾನ್ಸ್ಟೆಂಟ್ ಇತ್ತು ಅಂತ ಅಂದ್ರೆ It's not continuous. ನಾಟ್ ಕಂಟಿನ್ಯೂಸ್. ಓಕೆನಾ? ಇದು ಯಾವ್ದು ಆಪ್ಷನ್ ಟಿಕ್ ಮಾಡ್ತೀರಾ ಈಗ? ನೋಡು, ಮತ್ತೆ ಎಲ್ಲ ಮಿಕ್ಸ್ B discard ಆಗುತ್ತೆ. F is continuous AB ಅಂತ. AB ಹೋಗ್ಬಿಡುತ್ತೆ ಸರ್, ಏನು ಹೋಗ್ಬಿಡುತ್ತೆ? ರಿಮಾನ್ ಇಂಟಿಗ್ರಬಲ್ ಅಲ್ಲ, ಕಂಟಿನ್ಯೂಸ್ ಅಲ್ಲ, Is not integrable. ನಾಟ್ ಇಂಟಿಗ್ರಬಲ್ ಅಷ್ಟೇ. ರಿಮಾನ್ ಇಂಟಿಗ್ರಬಲ್ ಅಲ್ಲ ಅಂದ ತಕ್ಷಣ ಅದು ನಾಟ್ ಇಂಟಿಗ್ರಬಲ್ ಅಲ್ವಾ? Yes, sir. ಅಷ್ಟೇ. ಸೊ Sir, BV ಎಫ್ ಈಸ್ ಆಫ್ ಇದು ಕೂಡ ಆಗಲ್ಲ. ಎಫ್ ಈಸ್ ನಾಟ್ ಬೌಂಡೆಡ್ ವೇರಿಯೇಷನ್. ಸರ್ ಏನಾದ್ರು ರೀಸನ್ ಇದಕ್ಕೆ? ಯಾವ್ದಕ್ಕೆ?
BV ಇದು ಇಟ್ ಇಸ್ ನಾಟ್ BV ಅಂತ ಹೇಳಲಿಕ್ಕೆ ಏನಾದ್ರು ಒಂದು ರೀಸನ್ ಸರ್? ಅವಾಗ ಹೇಳದ್ನಲ್ಲ, ಡಿರಿಚ್ಲೆಟ್ ಫಂಕ್ಷನ್ಸ್ ಯಾವ BV ಆಗಲ್ಲ ಅಂತ ಹೇಳಿದೆ ನಿಮ್ಗೆ, ಅಂದ್ರೆ ಅದು ಆಸಿಲೇಟ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರು. ಈಗ ನೋಡಿ, ಈಗ 0 to 1 ಅಲ್ವಾ, ಈಗ ಹಿಂಗಿರುತ್ತೆ. ನೀವು ಪಾರ್ಟಿಷನ್ಸ್ ತಗೊಂಡಾಗ ಇಲ್ಲಿ 1 ಮತ್ತೆ 0 ಅಂತ ಇರುತ್ತಲ್ವಾ, x belongs to Q, x belongs to QC. ಇದಕ್ಕೆಲ್ಲ ಪ್ರೂಫ್ ಗಳೆಲ್ಲ ಇರ್ತವೆ. ಈಗ ಅವನ್ನೆಲ್ಲ ಮಾಡಕಲ್ಲ. ಅಂದ್ರೆ ಜನರಲ್ ನಾವು ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಅಂತ ಅಂದ್ರೆ, ಈಗ ಪಾರ್ಟಿಷನ್ಸ್ ತಗೊಂಡಾಗ ನಿಮ್ಗೆ ಈಗ ಫುಲ್ ಈಗ ಕ್ಲೋಸ್ಡ್ ಇಂಟರ್ವಲ್ AB ನಲ್ಲಿ ಪಾರ್ಟಿಷನ್ಸ್ ತಗೊಂಡಾಗ ನಿಮ್ಗೆ ಇಲ್ಲಿ x1 ತಗೋತೀರಾ, x2 ತಗೋತೀರಾ, x3 ತಗೋತೀರಾ. ಈಗ x1 ಗೆ x1 x0 ಮತ್ತೆ x1 ಗೆ ಡಿಫ್ರೆನ್ಸ್ ಏನಾಗುತ್ತೆ ಹಂಗೆ ಹೇಳಕ್ ಆಗಲ್ಲ ಅಲ್ವಾ ನಮ್ಗೆ. ಯಾಕಂದ್ರೆ ಒಂದು ಬಿಟ್ವೀನ್ ಟೂ ರ್ಯಾಷನಲ್ಸ್ ದೇರ್ ಇಸ್ ಇರ್ರಾಷನಲ್, ಬಿಟ್ವೀನ್ ಟೂ ಇರ್ರಾಷನಲ್ ದೇರ್ ಇಸ್ ಅ ರ್ಯಾಷನಲ್. ಸೊ ಹಂಗಾಗಿ ನಿಮ್ಗೆ ನೀವು ಪಾರ್ಟಿಷನ್ಸ್ ತಗೊಂತ ಹೋದ್ರೆ ನಿಮ್ಗೆ ಎಲ್ಲೆಲ್ಲ ಪಾರ್ಟಿಷನ್ಸ್ +1 ಬರ್ತಾ ಹೋಗ್ತವೆ ಡಿಫ್ರೆನ್ಸಸ್. ಓಕೆ, ಮ್ಯಾಕ್ಸಿಮಮ್ ತಗೊಂತ ಹೋದಾಗ ಅಂದ್ರೆ ಸುಪ್ರೀಂ ತಗೋಬೇಕಲ್ವಾ ಎಲ್ಲ. ಸೊ ಎಲ್ಲ +1 ಟಿಲ್ ಇನ್ಫೈನೈಟ್ ತಗೊಂತ ಹೋದ್ರೆ ನಿಮ್ಗೆ ಇನ್ಫೈನೈಟ್ ನಂಬರ್ ಆಫ್ ಪಾರ್ಟಿಷನ್ಸ್ ತಗೊಂತ ಹೋದಾಗ ಅವಾಗ ಏನಾಗುತ್ತದು, ದಿಸ್ ಟೆನ್ಸ್ ಟು ಅಂದ್ರೆ ಎನ್ ನಂಬರ್ ಆಫ್ ಪಾರ್ಟಿಷನ್ ಪಾಯಿಂಟ್ಸ್ ತಗೊಂಡ್ರೆ ನಿಮ್ಗೆ n ಬರುತ್ತೆ. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಅಪ್ಲೈ ಮಾಡಿದ್ರೆ ಯು ಗೆಟ್ ಇನ್ಫಿನಿಟಿ. ಬಟ್ ನಮ್ಗೆ ಫಂಕ್ಷನ್ ಆಫ್ ಬೌಂಡೆಡ್ ವೇರಿಯೇಷನ್ ಆಗ್ಬೇಕಂದ್ರೆ ಏನಂತ ಹೇಳಿದ್ದೆ, ನಮ್ಗೆ ಲೆಸ್ ದನ್ k ಬರ್ಬೇಕಂತ ಹೇಳಿದ್ದೆ ಅಲ್ವಾ. ಸೊ ಇನ್ಫಿನಿಟಿ ಬರಬಾರದು. ಓಕೆನಾ, ಸೊ ಇನ್ಫಿನಿಟಿ ಬರುತ್ತದೆ ವೇರಿಯೇಷನ್. ಹಾಗಾದ್ರೆ ಸರ್ ಇದು ಡಿರಿಚ್ಲೆಟ್ ಫಂಕ್ಷನ್ ನೆವರ್ BV ಅಂತ ಸರ್? ಹೌದು, ನೆವರ್ BV. ಡಿರಿಚ್ಲೆಟ್ ಫಂಕ್ಷನ್ ನೆವರ್ BV. ಅಲ್ಲಿ ಏನೇ ಪಾಯಿಂಟ್ಸ್ ಕೊಟ್ರು, -1 1 ಕೊಟ್ರು ಕೂಡ ನಾಟ್ BV, ನಿಮ್ಗೆ 1/2 1/3 ಕೊಟ್ರು ನಾಟ್ BV, ಈ ತರ ಯಾವ್ದೇ ಕೊಟ್ರು ನಾಟ್ BV. ಓಕೆ ಸರ್. Okay, so the integral 0 to 3 greatest integer x dx, where x is greatest integer less than or equal to x. What is the answer for this? Greatest integer x value ಗೊತ್ತಿರಬೇಕು ನಿಮಗೆ. but you have to split the integral. ರಿಮೈನ್ ಇಂಟಿಗ್ರಲ್ ಅಲ್ಲಿ ಪ್ರಾಪರ್ಟಿ ಓದಿದ್ವಲ್ಲ, ಸೊ ಆ ತರ ಹೆಂಗ್ ಸ್ಪ್ಲಿಟ್ ಮಾಡಬೇಕು, 0 to 1 0 to 1 greatest integer x dx plus 1 to 2, 1 to 2 greatest integer x dx. 2 to 3. ಈಗ 0 to 1 ಅಲ್ಲಿ what is the value of the greatest integer? It is 0. 0. So no need to integrate. ಅಂದ್ರೆ 0 to 1 0 dx ಆಗುತ್ತೆ. Plus what is the greatest integer when it the values 1 to 2 ಇದ್ದಾಗ 1 ಆಗುತ್ತೆ, ಅಂದ್ರೆ 1 dx ಆಗುತ್ತೆ. 1 to 2 and this one is 2 to 3 greatest integer of 2 x is dx. what? 2 dx ಆಗುತ್ತೆ. So when you integrate this becomes 0. The integral X of plus this is 2x. x 1 to 2 plus 2 into x 2 to 3. So on simplification 2 minus 1 plus 2 into 3 minus 2, which is equal to 1 plus 2 is equal to 3. ಸಿಂಪಲ್ ಆಗಿ ನಾವು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಡ್ಬೋದ್ರಿ. ಇನ್ನೊಂದು ಏನ್ ಗೊತ್ತಾ, ಇಲ್ಲಿ ಎಲ್ಲಾನು ನೀವು 0 to 3 ಇದ್ರೆ ಯು ಜಸ್ಟ್ ಟೇಕ್ ದ ಡಿಫ್ರೆನ್ಸಸ್. ಇದು ಡಿಫ್ರೆನ್ಸ್ ತಗೊಂಡ್ಬಿಡಿ. 3 minus 0 ಎಷ್ಟು? 3. ಅವನು ನಿಮ್ಗೆ 0 to 100 ಕೊಟ್ರು ಕೂಡ 100 minus 0 ಅಷ್ಟೇ. 100 ಅಲ್ಲಲ್ಲ. ಸೊ ಏನದು ಆತರ ಹೇಳ್ಬೋದಾ? ಆತರ ಹೇಳಕ್ಕಾಗಲ್ವಾ? ಅಂದ್ರೆ ನಿಮ್ಗೆ ಇಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಎಲ್ಲ 1 to 3 ಸಮ್ ಅಲ್ಲೇ ಬರ್ತಾವ ನಿಮ್ಗೆ. ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಸಾರಿ ಹಿಂಗ್ ಹೇಳಕ್ಕಾಗಲ್ಲ, ಈ ತರ ಹೇಳ ಸಮ್ಮೇಷನ್ ಆಫ್ n ಅಲ್ಲಿ ಹೇಳ್ಬೋದು. ಅಂದ್ರೆ ನಿಮ್ಗೆ ಆನ್ಸರ್ ಎಲ್ಲ ಹಿಂಗೆ ಬರ್ತಿರ್ತದೆ ನೋಡಿ, 1 plus 2 plus 3 plus 4 ಹಂಗೆ ಹೋಗ್ತಾ n into n ಫಸ್ಟ್ plus ಟರ್ಮ್ 1. ಬಿಟ್ಬಿಟ್ಟು n into n plus 1/2 ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ. n into n plus 1/2 ಫಾರ್ಮ್ಯಾಟ್ ಬರುತ್ತೆ. ಹೌದಲ್ವಾ? 0 to 3 ಕೊಟ್ರೆ n is equal to 2 ಹಾಕೋದು ಏನ್ ಬರುತ್ತೆ? ಅದಂತಲ್ಲ, n is equal to 2 ಹಾಕ್ಬೇಕು. ಅಂದ್ರೆ n minus 1 0 to 0 ಇಂದ ಕೊಟ್ಟಾಗ ಅವನು 3 minus 1 2 ಅಂದ್ರೆ n ಗೆ 2 ಹಾಕ್ಬೇಕು. ಈಗ ನಮ್ಗೆ ಅದೇ ತರ ಈಗ ಇದನ್ ಮಾಡಿ, ಈಗ 0 to 5 ಗ್ರೇಟೆಸ್ಟ್ ಇಂಟಿಜರ್ x dx ಆನ್ಸರ್ ಏನಂತ ಕೇಳಿದ್ರೆ ಏನ್ ಬಗ್ಗೆ ಸೇಮ್ ಇದಕ್ಕಿಂತ 4 ಹಾಕೊಂಡ್ವಿ ಅಷ್ಟೇ.
4 into 5 divided by 2. 2 ones are 2 twos are, so 10 ಅಂತ ಹೇಳಿ ಅಷ್ಟೇ. ನೀವು ಚೆಕ್ ಮಾಡಿ ಒಂದ್ಸರಿ ಏನ್ ಬರುತ್ತೆ ಹೇಳಿ. ಈಗ ಇಲ್ಲಿ ನೆಕ್ಸ್ಟ್ ಟರ್ಮ್ ಏನ್ ಬರುತ್ತೆ ಆಕ್ಚುಲಿ ಇದು ಇಂಟಿಗ್ರಲ್ 3 into dx ಬರುತ್ತೆ. 3 into 3 Into- times ಮತ್ತೆ 1 ಬರುತ್ತೆ ಇಲ್ಲಿ. ಡಿಫರೆನ್ಸ್ Yes, sir. ಇಲ್ಲಂತೂ 1 ಬರ್ತಾ ಇರುತ್ತೆ. 3 into 1 plus 4 into 1 plus 5 into 1. ಸೊ ಅದನ್ನೆಲ್ಲ ನಿಮ್ಗೆ ಕೂಡ ಜಾಸ್ತಿ ಬರುತ್ತಾ? ಇಲ್ಲ ಸರ್ ಅಷ್ಟೇ ಬರುತ್ತೆ. ಅಷ್ಟೇ ಅಲ್ವಾ? Yes, sir. ಅಂದ್ರೆ 4 ಪಾರ್ಟಿಷನ್ ಮಾಡ್ಕೋತೀವಲ್ಲ, ಸೊ ಅದ್ 4 ಅಂತ ತಗೋಬಹುದು ನಾವಿಲ್ಲಿ ಎನ್ ನಂಬರ್ ಆಫ್ ಪಾರ್ಟಿಷನ್ ಅಂತ ಕನ್ಸಿಡರ್ ಮಾಡ್ಬೋದು ಎನ್. Next question. See, the set of real numbers are define the function f of x is equal to 0, 1, Dirichlet function. Then the lower Riemann integral of f, namely lower sum ಏನು ಅಂತ ಕೇಳ್ತಾರೆ. lower sum ಏನಾಗುತ್ತೆ? ಸಮೇಶನ್ ಡಿಫೈನ್ m1 ಮಾಡಿಲ್ಲ ಅವ್ನು. ಎಸ್ ಅಂದ್ರೆ ಸಮೇಶನ್ ಲೋವರ್ ಅಲ್ವಾ, ಎಲ್ ಪಿ ಎಫ್ ಕಂಡಿಡಿ ಅಂತ ಕೇಳ್ತಿದ್ದಾನೆ ಅಷ್ಟೇ. ಎಲ್ ಪಿ ಎಫ್ ಇಸ್ ಈಕ್ವಲ್ ಟು ಸಮೇಶನ್ ಆರ್ ಇಸ್ ಈಕ್ವಲ್ ಟು 1 to n small m r, right? ಎಸ್ ಸ್ಮಾಲ್ ಎಮ್ ಆರ್ Small m r into delta r. Small m r is what? Small m r ಏನಾಗುತ್ತೆ ಇಲ್ಲಿ? 0. There is only two values, 0, either 0 or 1. ಅಂದ್ರೆ ಸ್ಮಾಲ್ ಎಂ ಆರ್ ಅಂತಂದ್ರೆ ಇನ್ಫಿಮಮ್ ಏನಾಗುತ್ತಲ್ಲ ಆಬ್ವಿಯಸ್ಲಿ 0 ಬರುತ್ತೆ. ಸೊ ಟೋಟಲ್ ಆನ್ಸರ್ ಏನ್ ಬರುತ್ತೆ ಇಲ್ಲಿ? 0 0ನೇ ಬರುತ್ತೆ. ಸೊ 0. ಈಗ ಇದೇ ಕ್ವಶನ್ ಗೆ ಅವನು ಏನಾದ್ರು ಅಪ್ಪರ್ ರಿಮನ್ ಇಂಟಿಗ್ರಲ್ ಕೇಳಿದ್ರ ಅಂತ ಇಟ್ಕೊಳ್ಳಿ. ಅಪ್ಪರ್ ಕೇಳಿದ್ರೆ ಏನಾಗುತ್ತೆ? ಅಪ್ಪರ್ ಕೇಳಿದ್ರೆ ಕ್ಯಾಲ್ಕುಲೇಟ್ ಮಾಡಬೇಕು. 1 1 plus ಆಗಲ್ಲ, 1 ಆಗಲ್ಲ. ಅವಾಗ ಏನಾಗುತ್ತೆ ಗೊತ್ತಾ? ಅಪ್ಪರ್ ಆಗಿರೋ ಯು ಪಿ ಎಫ್ ಅಲ್ವಾ, is equal to summation r is equal to 1 to n. Capital M r 1 ಆಗುತ್ತೆ into delta. So it's equal to ಬಿ ಮೈನಸ್ ಎ ಆಗುತ್ತೆ ಸರ್. summation r is equal to 1 to n delta r ಬಂದ್ಬಿಡುತ್ತೆ. This is nothing but b minus a. So ಅವಾಗ c ಆಪ್ಷನ್ ಕರೆಕ್ಟ್ ಆಗುತ್ತೆ. ಗೊತ್ತಾಗಲ್ವಾ? ಎಸ್ ಸರ್. ಈಗ ಇದೇ ಕ್ವಶನ್ ಗೆ ನಿಮ್ಗೆ ಈಗ -1 to 1 ಇದ್ರೆ ಏನ್ ಮಾಡ್ತಾರೆ ನೋಡೋಣ. ಯಾರಾದ್ರೂ UPF ಕೇಸಲ್ಲಿ ಕೇಳಿದಾನೆ ಸರಿ. 1 to 1 ಎಲ್ ಪಿ ಎಫ್ ಈ ತರ ಫಂಕ್ಷನ್ ಡಿಫೈನ್ ಆದ್ರೆ f of x is equal to -1 1 x belongs to q, x belongs to qc ಇದ್ರೆ ಅಪ್ಪರ್ ರಿಮನ್ ಏನಾಗುತ್ತೆ, ಲೋವರ್ ರಿಮನ್ ಏನಾಗುತ್ತೆ ಓವರ್ ಎ ಕ್ಲೋಸ್ಡ್ ಇಂಟರ್ವಲ್ ab. ನೋಡಿ ವೆರಿ ಸಿಂಪಲ್. ಸೊ ಎಲ್ ಪಿ ಎಫ್ ಹೆಂಗ್ ತಗೊಂತೀರಾ? ಎಲ್ ಪಿ ಎಫ್ ಇಸ್ ಈಕ್ವಲ್ ಟು ಸಮೇಶನ್ ಆರ್ ಇಸ್ ಈಕ್ವಲ್ ಟು 1 to n. ಎಲ್ ಪಿ ಎಫ್ ಅಂದ್ರೆ -1 into ಡೆಲ್ಟಾ ಆರ್ ಬರುತ್ತಲ್ವಾ. -1 ಆಚೆ ಇಟ್ರೆ ಇಂಟು ಬಿ ಮೈನಸ್ ಎ ಬರುತ್ತೆ. ಸೊ ಎ ಮೈನಸ್ ಬಿ ಆಗುತ್ತೆ. ಬಿ ಮೈನಸ್ ಎ ಬರುತ್ತೆ. ದಟ್ ಈಸ್ ವಾಟ್ ಯುವರ್ ಎ ಮೈನಸ್ ಬಿ ಆಗುತ್ತೆ. ಅದೇ ಯು ಪಿ ಎಫ್ ಏನಾಗುತ್ತೆ? ಬಿ ಮೈನಸ್ ಎ ಆಗುತ್ತೆ. ಸಮೇಶನ್ ಆರ್ ಇಸ್ ಈಕ್ವಲ್ ಟು 1 to n 1 into ಡೆಲ್ಟಾ ಆರ್ ಬರುತ್ತೆ. ಎಂ ಆರ್ ಕ್ಯಾಪಿಟಲ್ ಎಂ ಆರ್ ಇದು. ಸೊ ಅವಾಗ ಏನಾಗುತ್ತೆ? ಸಮೇಶನ್ ಆರ್ ಇಸ್ ಈಕ್ವಲ್ ಟು 1 to n ಡೆಲ್ಟಾ which is equal to b minus c ನೇ ಬರುತ್ತೆ. Next, so let f is equal to f of x is equal to 1 for some points x is equal to 1/5, 2/5, 3/5, 4/5, and f of x is equal to 0 elsewhere. Okay, so where on 0 1 then ಅಂತ ಕೇಳಿದ್ರೆ then ಯಾವ ಆಪ್ಷನ್ ಕರೆಕ್ಟ್ ಇದೆ ಅಂತ ಕೇಳ್ತೀರಾ? ಫಸ್ಟ್ ಆಫ್ ಆಲ್ ಈ ಫಂಕ್ಷನ್ ಗ್ರಾಫ್ ನ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ, ಹಂಗೆ ಆನ್ಸರ್ ಹೇಳ್ಕೊಂಡ್ಬಿಡ್ತೀರಾ ಅಂತ ಅನ್ಸುತ್ತೆ. ಈಗ ನೋಡಿ ಪಾರ್ಟಿಷನ್ ಡಿಫೈನ್ ಮಾಡಿದ್ದಾನೆ, ಇದು 0 ಇಲ್ಲೆಲ್ಲೋ 1 ಇದೆ. ಪಾರ್ಟಿಷನ್ ಅಂತ ಅದಕ್ಕಿಂತ ಈ ಫಂಕ್ಷನ್ ಹೆಂಗಿದೆ ಅಂತ ಅಂದ್ರೆ ಎಕ್ಸ್ 1/5 ತಗೊಂಡಾಗ ವ್ಯಾಲ್ಯೂ ಎಷ್ಟಿರುತ್ತೆ? ಇಲ್ಲೆಲ್ಲ 1/5 ಇದೆಯಾ? 1/5 ಇದೆ. ಇಲ್ಲೆಲ್ಲೋ 2/5 ಇದೆ, 3/5 ಇದೆ, 4/5 ಇದೆ, ಇಲ್ಲಿ 1 ಇದೆ. ಈಗ 1/5 ಇದ್ದಾಗ ವ್ಯಾಲ್ಯೂ ಏನಂತೆ? 1.
2/5 ಇದ್ದಾಗ 1 ಅಂತೆ, 3/5 ಇದ್ದಾಗ 1 ಅಂತೆ, 4/5 ಇದ್ದಾಗ 1 ಅಂತೆ ಅಲ್ವಾ? ಈ ತರ ಅಂದ್ರೆ ಡಾಟೆಡ್ ಇದೆ. ಇನ್ನು ಎಲ್ಸ್ ವೇರ್ ಏನಾಗುತ್ತೆ? ಎಲ್ಸ್ ವೇರ್ Zero. ಅದು ಬಿಟ್ಟು ಉಳಿದಿರೋ ಪಾಯಿಂಟ್ ಅಲ್ಲಿ 0 ಅಂದ್ರೆ 0 ಅಂದ್ರೆ ಏನು? ಇಲ್ಲೇ ಇರುತ್ತೆ ಫಂಕ್ಷನ್, ಇದೆ ಫಂಕ್ಷನ್. ಅಂದ್ರೆ ಇಲ್ಲಿ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿಸ್ ಬಂತು, ಹೌದ್ ತಾನೆ? ಎಸ್ ಸರ್. ಎಷ್ಟು ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿಸ್ ಇದೆ? ಫೈನೈಟ್. 5 ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿಸ್ ಇದೆ ಅಲ್ವಾ? ಅಂದ್ರೆ ಫೈನೈಟ್ ಅಲ್ವಾ? ಫೈನೈಟ್ ಇದ್ರೆ ಏನದ್ರ ಅರ್ಥ? ಫೈನೈಟ್ ನಂಬರ್ ಆಫ್ Riemann ಪಾಯಿಂಟ್ಸ್ ಆಫ್ integral. ಡಿಸ್ಕಂಟಿನ್ಯೂಟಿಸ್ ಇತ್ತು ಅಂತ ರೀಮನ್ ಇಂಟಿಗ್ರಲ್. Riemann integral. ಓಕೆನಾ? ಸೊ ಹಂಗಾಗಿ ರಿಮನ್ ಇಂಟಿಗ್ರಲ್ ಆಪ್ಷನ್ 4 ಡಿಸ್ಕಾರ್ಡೆಡ್. ದೆನ್ ವಾಟ್ ಈಸ್ ದ ರಿಮನ್ ಇಂಟಿಗ್ರಲ್ ಅಂತ ಕೇಳ್ತೇನೆ, ಆನ್ಸರ್ ಕೇಳ್ತೇನೆ. ಈಗ ಇಂಟಿಗ್ರೇಷನ್ ಅಂದ್ರೆ ಬೇಸಿಕಲಿ ಏನ್ ಹೇಳಿ? ಏರಿಯಾ ಅಂಡರ್ ದಿ ಕರ್ವ್ ಅಲ್ವಾ? ಈಗ ವೇರ್ ಇಸ್ ದ ಕರ್ವ್ ಹಿಯರ್? ಆನ್ ಎಕ್ಸ್ ಆಕ್ಸಿಸ್ ಇಟ್ ಸೆಲ್ಫ್ ಅಲ್ವಾ? ಅಲ್ಲಿ ಏರಿಯಾ ಎಷ್ಟಿದೆ? 0. ಏರಿಯಾ 0 ಇದೆ ಅಷ್ಟೇ, ಸಿಂಪಲ್ ಲಾಜಿಕ್ ಅಷ್ಟೇ. ಅಲ್ಲಿ ಏರಿಯಾನೇ ಇಲ್ಲ ಅಲ್ಲಿ, ಯಾಕಂದ್ರೆ ಎಲ್ಲ 0 ಬರ್ತಾ ಇದೆಯಲ್ವಾ? ಸೊ ಏರಿಯಾ 0 ಅಂದ್ರೆ ಬಿ ಆಪ್ಷನ್ ಕರೆಕ್ಟ್ ಅಷ್ಟೇ. ಗೊತ್ತಾಯ್ತಾ? ಈಗ ಅವನೇನಾದ್ರೂ ಉಲ್ಟಾ ಕೊಟ್ಬಿಟ್ಟಿದ್ರೆ, ಅವನೇನಾದ್ರೂ ಇಲ್ಲಿ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಸ್ ಕೊಟ್ಬಿಟ್ಟು ಎಲ್ಸ್ವೇರ್ ಅವನು 1 ಅಂತ ಕೊಟ್ಬಿಟ್ಟಿದ್ರೆ, ಅವಾಗ ಏನ್ ಮಾಡ್ಬೇಕಿತ್ತು ನೀವು? ಕಂಡುಹಿಡಿಬೇಕಿತ್ತು ಅವಾಗ ಏರಿಯಾನ. So let the function f defined on 0, 1 by f of 0 is equal to 0. So and f of x is equal to x into sin pi by x. X into sin pi by x. ಇದು ಅಷ್ಟು ರಿಸಲ್ಟ್ ಕೊಟ್ಟಿದೆ, ಅಲ್ಫಾ ಬೀಟಾ ರಿಸಲ್ಟ್. ಸೊ ಏನಂತ ಹೇಳಿದೀನಿ ಈಗ? Continuous but bounded not variation. not BB sir. ನಾಟ್ ಬಿ ವಿ. ಯಾವ ರಿಸಲ್ಟ್ ಹೇಳಿ? ಅಲ್ಫಾ ಬೀಟಾ ರಿಸಲ್ಟ್ ಅಲ್ಲೇ ಎರಡನೇ ಸೆಟ್ ಅಲ್ಲಿ ಕೊಟ್ಟೆ ನೋಡಿ. ಪೈ ಬೈ ಎಕ್ಸ್ Alpha more ಅಂತ than 1 ಇದ್ರೆ ಆಗಿರ್ಬೇಕಂತ. ಎಸ್, ಅಲ್ಫಾ ಮೋರ್ ದನ್ 1 ಇರ್ಬೇಕು, ಗ್ರೇಟರ್ ದನ್ 1 ಇರ್ಬೇಕು ಇದಕ್ಕೆ. ಸೊ ಅಲ್ಫಾ ಗ್ರೇಟರ್ ದನ್ 1 ಇದ್ರೆ ಮಾತ್ರ ಬಿ ವಿ, ಇಫ್ ಅಂಡ್ ಓನ್ಲಿ Option ಇಫ್. C. ಹಂಗಾಗಿ ನಾಟ್ ಬೌಂಡೆಡ್ ವೇರಿಯೇಷನ್. ಹಂಗಾರೆ ಏನಾಗುತ್ತೆ? ಕಂಟಿನ್ಯೂಸ್ ಆಗುತ್ತೆ ಫಸ್ಟ್ ಆಫ್ ಆಲ್. Yes sir. ಎಸ್, ಆಬ್ವಿಯಸ್ಲಿ ಕಂಟಿನ್ಯೂಸ್ ಬಟ್ ನಾಟ್ ಬಿ ವಿ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. So here is a question. Consider the following 3 statements about the Riemann integral f function f on AB. Monotonic implies Riemann integral. Monotonic, then f is Riemann integrable. Correct alva? Correct or wrong? Correct. True sir. True ಇದೆ. ಓಕೆನಾ? ಯಾವ್ದು ಕಂಡೀಷನ್ ಟ್ರೂ ಹೇಳಿ? ಕಂಟಿನ್ಯೂಯಸ್ ಇಂಪ್ಲೈಸ್ Riemann integrable. Monotonic implies Riemann integrable. ಇನ್ನೊಂದು ಏನಿದೆ? Bounded ಬೌಂಡೆಡ್ ವೇರಿಯೇಷನ್. BV implies Riemann integrable. ಇನ್ನೊಂದೆರಡು ಅದ್ರಲ್ಲಿ ಹೇಳಿದ್ನಲ್ಲ, ಫೈನೈಟ್ ಡಿಸ್ಕಂಟಿನ್ಯೂಟೀಸ್. derivative ಒಂದಿದೆಯಲ್ಲ ಸರ್? ಫೈನೈಟ್ ಡಿಸ್ಕಂಟಿನ್ಯೂಟೀಸ್, ಪಾಯಿಂಟ್ಸ್ ಆಫ್ Implies ಡಿಸ್ಕಂಟಿನ್ಯೂಟೀಸ್ ಇದು Riemann ಕೂಡ integral. ಇಂಟರ್ವಲ್. ಮತ್ತೆ ಫೈನೈಟ್ ಲಿಮಿಟ್ ಪಾಯಿಂಟ್ಸ್ ಇದು ಕೂಡ ಅದು Riemann integrable. ಸೊ ಇದು ಡೆರಿವೇಟಿವ್ ಬೌಂಡೆಡ್ ಇದ್ರೂ ಆಗುತ್ತೆ. ಅಂದ್ರೆ ಈಗ ಇಲ್ಲಿ ನೋಡಿ, ಡೆರಿವೇಟಿವ್ ಬೌಂಡೆಡ್ ಇದ್ರೆ ಆಗುತ್ತೆ ಅಂತ ಯಾಕೆ ಹೇಳ್ತಿದ್ದೀನಿ ಹೇಳಿ? ಯಾಕಂದ್ರೆ ಡೆರಿವೇಟಿವ್ ಬೌಂಡೆಡ್ ಇದ್ರೆ ಡೈರೆಕ್ಟ್ ಆಗಿ Riemann integral ಅಂತ ಇಲ್ಲ ಆಪ್ಷನ್. ಬಟ್ ಡೆರಿವೇಟಿವ್ ಬೌಂಡೆಡ್ ಇದ್ರೆ ಬಿ ವಿ ಅಂತ ಗೊತ್ತಲ್ವಾ? ಈಗಿನ ಓದ್ಬಲ್ಲ, Yes sir. ಡೆರಿವೇಟಿವ್ ಬೌಂಡೆಡ್ ಇದೆ ಬಿ ವಿ ಅಂತ ಅಂದ್ರೆ ಬಿ ವಿ ಇಂಪ್ಲೈಸ್ Riemann Riemann integral. integral. ಸೊ ಟ್ರಾನ್ಸಿಟಿವಿಟಿ ಪ್ರಕಾರ ಡೆರಿವೇಟಿವ್ಸ್ ಬೌಂಡೆಡ್ ಇಂಪ್ಲೈಸ್ Riemann integral ಅಂತ ಹೇಳ್ಬೋದು. ಈಗ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. If f is bounded and continuous except possibly at A or B, then f is Riemann integrable. Bounded and continuous. A B ಬಿಟ್ಬಿಡಿ, ಇದರಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ಇದೆಯಲ್ಲ, ಇದು ಕರೆಕ್ಟ್. If f is bounded and continuous on AB with only finite number of points of discontinuities, f is ಇದು ಕರೆಕ್ಟ್. ಸೊ ಯಾವ್ದು ಸರ್? ಯಾಕಂದ್ರೆ ನಾವು ಇಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡೋದು ಎ ಬಿ ನಲ್ಲಿ ಚೆಕ್ ಮಾಡಲ್ಲ ನಾವು.
ಆಗ್ತದಲ್ವಾ? ಯಾಕೆಂದ್ರೆ ಎ ಬಿ ನಲ್ಲಿ ನಾವು ಅದರಲ್ಲಿ ವಿಷಯನೇ ಇಲ್ವಲ್ಲ ಚೆಕ್ ಮಾಡೋದಕ್ಕೆ ಕಂಟಿನ್ಯೂಟಿ ಡಿಫರೆನ್ಸಿಬಿಲಿಟಿ ಅಂತ. ಯಾಕೆ ಹೇಳಿ? ಯಾಕಂದ್ರೆ ನಾವು ರೀಜನ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ಎ ಬಿ ಇದೆ ಅಂದ್ರೆ ಎ ಇಂದ ಆ ಕಡೆ ಏನಿದೆ ಈ ಕಡೆ ಏನಿದೆ ನಮ್ಗೆ ಬೇಕಿಲ್ಲ. ಓಕೆನಾ? ಸೊ ಅದನ್ನ ಹೇಳಿದೆ ಅಷ್ಟೇ. ಆಲ್ ದ ರಿಜಿಸ್ಟ್ಮೆಂಟ್ಸ್ ಆರ್ ಕರೆಕ್ಟ್. ಇದು ನೋಡಿ, which of the following statements are true about the functions f g h? ಮೂರು ಫಂಕ್ಷನ್ಸ್ ಕೊಟ್ಟಿದ್ದಾರೆ ಡಿಫೈನ್ಡ್ ಆನ್ 0, 1. ಎಫ್ ಆಫ್ ಎಕ್ಸ್ ಸೈನ್ ಎಕ್ಸ್ ಕೊಟ್ಟಿದ್ದಾನೆ. ಈಗ ಸೈನ್ ಎಕ್ಸ್ ಅನ್ನೋದು ಬೌಂಡೆಡ್ ವೇರಿಯೇಷನ್ ಹೌದಾ ಅಲ್ವಾ? ನೋ Yes, ಆನ್ sir. 0, 1 ಬೌಂಡೆಡ್ Yes, sir. ವೇರಿಯೇಷನ್. ಯಾಕಂದ್ರೆ ಯಾವ ಪ್ರಾಪರ್ಟಿ ಪ್ರಕಾರ ಡೆರಿವೇಟಿವ್ ಇಸ್ ಬೌಂಡೆಡ್ ಅಲ್ವಾ? ಎಸ್ ಸರ್. Yes, sir. ಅಂದ್ರೆ ಎಫ್ ಇಸ್ ಬಿ ವಿ ಆಯ್ತು. ಜಿ ಏನಾಗುತ್ತೆ? F ಆಲ್ಫಾ of ಬಿಟಾ X is not bounded variation. GH Alpha not beta. bounded variation. ಹೆಚ್ಚು Not No, sir. bounded. ಹೆಚ್ಚು ಆಗಲ್ಲ ಅಂದ್ರೆ ಏನಾಗುತ್ತೆ? ಈಗ ನಾವು GH is not bounded ಆಗುತ್ತೆ. Mm. G and H not bounded variation. F is bounded variation. One Option ಯಾವ್ದು? D, sir. ಎಫ್ ಮತ್ತೆ ಜಿ ಆರ್ ಆಫ್ ಬೌಂಡೆಡ್ ವೇರಿಯೇಷನ್ ತೆಗೆದಾಕ್ಬಿಡ್ಬೇಕು. ಈಗ ಆಗಲ್ಲ. Yes, ಎಫ್ sir. ಹೆಚ್ ಆರ್ ಆಫ್ ಬೌಂಡೆಡ್ ವೇರಿಯೇಷನ್ ಅದು ಆಗಲ್ಲ ಸರ್. ಅದು ಆಗಲ್ಲ. F is bounded variation. H is not bounded. ಹೌದು, ಡಿ ಆಗುತ್ತೆ. ಡಿ ಇಸ್ ಕರೆಕ್ಟ್. ಕಂಟಿನ್ಯೂ ಮಾಡೋಣ. ರಿಮೈನಿಂಗ್ ಕ್ವಶನ್ಸ್ ಇದಾವೆ, ಅವನ್ನ ಸಾಲ್ವ್ ಮಾಡ್ತಾ ನಾನು ಕಳಿಸ್ಕೊಡ್ತೀನಿ. Yes, sir. ಥ್ಯಾಂಕ್ ಯು. Thank you, sir. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಇದನ್ನ ಮಾಡೋಣ, ಯಾವುದು ಪ್ರಾಪರ್ಟಿ ಯೂಸ್ ಮಾಡ್ತಾ. ಥ್ಯಾಂಕ್ ಯು. Okay, sir. Thank you, sir.